ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಮಾತೃದೇವೋ ಭವ ಪಿತೃದೇವೋ ಭವ ಅನ್ನುವಂತಹ ಮಾತಿದೆ. ದೇವರು ಕಣ್ಣಿಗೆ ಕಾಣಿಸೋದಿಲ್ಲ, ಬದಲಾಗಿ ತಂದೆ ತಾಯಿಯ ರೂಪದಲ್ಲಿ ನಾವು ದೇವರನ್ನ ನೋಡಬೇಕು ಅನ್ನೋದಾಗೆ ಇದರ ಅರ್ಥವನ್ನ ನಾವು ಮನಗಾಣಬೇಕಾಗತ್ತೆ. ಅದೇ ರೀತಿ ದೇವಸ್ಥಾನದಲ್ಲಿ ಇರುವಂತಹ ತಂದೆ ತಾಯಿ ಹಾಗಾದ್ರೆ ಅವರು ಸರಿಯಾದ ರೀತಿಯಲ್ಲಿ ತನ್ನ ಜವಾಬ್ದಾರಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರಾ, ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರಾ, ಅಥವಾ ನಾವು ಬಾಯಿ ಮಾತಿಗೆ ತಂದೆ ತಾಯಿ ಪ್ರತ್ಯಕ್ಷ ದೇವರು ಅಂತ ಕರಿತೀವ? ಇದೇ ಇವತ್ತಿನ ವಿಚಾರ. ಈ ಕುರಿತು ತಿಳಿಸಿಕೊಡಲು ಶ್ರೀಮಾನ್ ಶ್ರೀ ಪುರುಷೋತ್ತಮ ದೇಶಿಕ್ ಗುರುಜಿಯವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ತಂದೆ ತಾಯಿಯನ್ನ ಪ್ರತ್ಯಕ್ಷ ದೇವರು ಅಂತ ಹೇಳಿ ಕರೆಯಲ್ಪಡಲಾಗತ್ತೆ. ಹಾಗಾದ್ರೆ ನಿಜಕ್ಕೂ ಕೂಡ ತಂದೆ ತಾಯಿ ಪ್ರತ್ಯಕ್ಷ ದೇವರ? ನಿಮ್ಮ ಪ್ರಕಾರ ಏನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದಕ್ಕೆ ಒಂದು ವಿಚಾರ ಇದೆ. ತಪ್ಪು ದೇವ್ರದ ನಮ್ದ? ನಮ್ಮನ್ನು ಸೃಷ್ಟಿ ಮಾಡಿದ್ದು ದೇವ್ರ ತಪ್ಪ ನಮ್ಮ ತಪ್ಪ ಅಂದರೆ ಏನು ಹೇಳ್ಬೋದಮ್ಮ? ಇದು ಉತ್ತರ ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಹೌದು. ದೇವ್ರ ತಪ್ಪ ನಮ್ಮ ತಪ್ಪ ಅಂದರೆ ಹೆಂಗೆ ಇದಕ್ಕೆ ಉತ್ತರ ಹೇಳೋದು? ಇದಕ್ಕೆ ಉತ್ತರ ಹೇಳಬೇಕಂದ್ರೆ ದೇವ್ರ ತಪ್ಪು. ಈ ಸಂದರ್ಭಕ್ಕೆ ಯಾಕೆ ಅದನ್ನು ಹೇಳಬೇಕಾಗತ್ತೆ ಅಂದರೆ, ಯಾವಾಗ ಯಾವ ವಿಚಾರಕ್ಕೆ ಯಾವುದು ಹೇಳ್ತಾರೆ, ಹೆಂಗೆ ಇದನ್ನು ತಗೊಳ್ಳೋದು ನಾವು ಅಂತಕ್ಕಂತಹ ಒಂದು ಪ್ರಶ್ನೆಗಳಲ್ಲಿ ಹಲವಾರು ರೀತಿಯ ಪ್ರಶ್ನೆಗಳು ಉದ್ಭವ ಆಗತ್ತೆ. ಯಾಕೆಂದರೆ ಒಂದು ಪದಕ್ಕೆ ಒಂದು ಸಂದರ್ಭಕ್ಕೆ ಅದು ಒಂದೇ ಸೀಮಿತವಾಗಿರಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದೇ ಥರ ಊಟ ಮಾಡೋಕ್ಕಾಗಲ್ಲ, ಬದಲಾವಣೆ ಮಾಡ್ತಾ ಹೋಗಬೇಕು. ಹಾಗೆ ಇಲ್ಲಿ ವಿಷಯ ಏನಂತಂದರೆ, ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಇವತ್ತಿಂದಲ್ಲ, ಇದು ಒಂದು ದೊಡ್ಡ ದೀರ್ಘಕಾಲ ಅಂತ ಹೇಳ್ಬೋದು. ಮನುಷ್ಯ ಅಂತ ಯಾವಾಗ ಈ ಭೂಮಿಯಲ್ಲಿ ನಾನು ಮನುಷ್ಯ ಅಂತ ಗೊತ್ತಾಯಿತೋ ಅಂದಿನಿಂದ ಇಂದಿನವರೆಗೂ ಈ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಆಗಿಲ್ಲ. ಈಗ ಆ ಸಮಸ್ಯೆ ಯಾವುದಿರ್ಬೋದು ಅಂದರೆ, ಹಲವಾರು ಲಕ್ಷಾಂತರ ಸಮಸ್ಯೆಗಳಿರುತ್ತೆ, ಹೇಳಲಿಕ್ಕಾಗಲ್ಲ. ಆದರೂ ಸರಳವಾಗಿ ಹೇಳಬೇಕು ಅಂದರೆ, ಸಮಸ್ಯೆ ಮನುಷ್ಯ ಅನುಭವಿಸ್ತಾ ಇರೋ ಸಮಸ್ಯೆ ಹೋಗೇ ಇಲ್ಲ, ಹಾಗೇ ಇದೆ ಅಂದರೆ ಯಾವ್ದು ಹೇಳ್ಬೋದಮ್ಮ ಅಂದಾಜಾಗಿ? ಯಾವ್ದಾರು ಹೇಳೋದೇ ಆದರೆ ಮನುಷ್ಯರೇ ದೊಡ್ಡ ಸಮಸ್ಯೆ. ಮನುಷ್ಯ ಅನ್ನೋದೇ ದೊಡ್ಡ ಸಮಸ್ಯೆ. ಓಕೆ, ತುಂಬ ತುಂಬ ಅದ್ಭುತವಾದ ಉತ್ತರ. ಆದರೆ ಅದು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಇದು ವಿಚಾರ ಇಷ್ಟೇ, ಬಗೆಹರಿದೇ ಇರತಕ್ಕಂತಹ ಸಮಸ್ಯೆ ಅಂದರೆ ಯೋಚನೆ. ಇದು ಆವತ್ತಿಂದ ಇವತ್ತಿಗೂ ರಿಪೇರಿ ಆಗಿದೆಯಾ? ಇಲ್ಲ. ಆಗತ್ತಾ ಹೋಗಲಿ? ಆಗೋದಿಲ್ಲ. ಹಾಗಿದ್ದ ಮೇಲೆ ಪ್ರತ್ಯಕ್ಷ ದೇವರು ಅಂತ ಹೇಳೋದಾಗ್ತಾ ಇದೆಯೇ ಹೊರತು ಅವರು ಅದನ್ನು ತೀರ್ಮಾನ ಮಾಡಿಲ್ಲ ಸರಿ ಮಾಡ್ಕೊಳ್ಳೋಕ್ಕೆ, ಮಕ್ಕಳಿಗೂ ಅದನ್ನು ಹೇಳ್ಕೊಟ್ಟಿಲ್ಲ. ಈಗ ದೇವರು ಅಂತ ಒಪ್ಕೋಬೇಕಾ ಅಂತ ಡಿಸೈಡ್ ನೀವೇ ಮಾಡ್ಕೊಳ್ಳಿ. ಅಂದರೆ ಅವ್ರನ್ನ ದೇವರು ಅಂತ ಹೇಳೋದು ತಪ್ಪು ಅಂತಲ್ಲ, ಅದನ್ನು ಒಂದು ಮಗು ಅಂತ ಈ ಪ್ರಪಂಚಕ್ಕೆ ತಗೊಂಡಂತಹ ಮಗುವನ್ನು ಅದಕ್ಕೇನೇನು ಬೇಕು ಸೌಲಭ್ಯಗಳನ್ನ ಕೊಟ್ಟು ಏನೋ ತನ್ನ ಶಕ್ತಿಯಾನುಸಾರ ಮಾಡ್ತಕ್ಕಂಥ ಒಂದು ಕ್ರಿಯೆ ಇದೆ. ಆ ಒಂದು ವಿಚಾರಕ್ಕೆ ಕೃತಜ್ಞತೆಗೆ ಪ್ರತ್ಯಕ್ಷ ದೇವರು ಅಂತ ಹೇಳಿದರು. ಆದರೆ ಆ ಮಗು ಯೋಚನೆ ಮಾಡೋದು ಬಿಟ್ಟೇ ಇಲ್ಲ. ಯಾಕೆ ಅನ್ನೋದನ್ನು ಹೇಳ್ಕೊಟ್ಟೇ ಇಲ್ಲ. ಊಟ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ಸ್ಕೂಲಿಗೆ ಫೀಸ್ ಕಟ್ಟಿದ್ದಾರೆ, ಸ್ಕೂಲಿಗೆ ಸೇರಿಸಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ, ಸರಿ. ಅವ್ರ ಯೋಚನೆಯಿಂದ ಹೊರಗೆ ಬಂದಿದ್ದಾರೆ ಅಪ್ಪ ಅಮ್ಮ? ಇಲ್ಲ. ಮಗುನ ಹೊರಗೆ ತಂದಿದ್ದಾರಾ? ಇಲ್ಲ. ಮತ್ತು ಹೇಗೆ ಒಪ್ಕೊಳ್ಳೋದು ನಾವು? ಆದರೆ ಇದಕ್ಕೊಂದು ಅರ್ಥ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಇದಕ್ಕೆ ಪರ್ಯಾಯ ಮಾರ್ಗ ನಾವು ಮಾಡ್ಬೋದಾಗಿತ್ತು, ಮಾಡ್ಕೋಬೋದಾಗಿತ್ತು ಅಂತೀಯ, ಕಷ್ಟ ಅಂತೀಯಮ್ಮ? ಮಾಡ್ಕೊಳ್ಬಹುದಿತ್ತು ಅಲ್ವಾ? ಆದರೆ ಅದು ಅವ್ರ ಸೋಮಾರಿತನನ ಅಥವಾ ಮಕ್ಕಳ ವಿಧಿನ, ಅವ್ರ ದುರಾದೃಷ್ಟನ, ಇದೆಲ್ಲ ಬರುತ್ತೆ. ಅದಕ್ಕೆ ದೇವ್ರ ತಪ್ಪು ಅಂತ ಏನಕ್ಕೆ ಹೇಳಿದೆ ಅಂದರೆ, ಇದಕ್ಕೆ ಯಾವುದನ್ನು ನಾವು ಒಪ್ಕೊಂಡಿಲ್ಲ, ದೇವ್ರ ಮೇಲೂ ಸರಿಗೆ ಹಾಕ್ಕೊಂಡಿಲ್ಲ, ದೇವ್ರಿಗೂ ತಪ್ಪು ಅಂತೇಳಿ ಏನಪ್ಪ ಇಷ್ಟೊಂದು ಬಿಸಿಲ ಅಲ್ಲೂ ಒಪ್ಕೋತಾ ಇಲ್ಲ ನಾವು, ಇಷ್ಟೊಂದು ಮಳೆನಾ ಅಲ್ಲೂ ಒಪ್ಕೊಳ್ಳಲ್ಲ, ಇವು ಮಳೆನೇ ಇಲ್ವೇ ಅದನ್ನೂ ಒಪ್ಕೊಳ್ಳಲ್ಲ. ಈಗ ದೇವ್ರನ್ನ ಒಪ್ಕೊಂಡಿದ್ದೀವಿ ಅಂತನಾ? ಅಂದರೆ ನಾವು ಹೇಗೆ ಬೇಕು ಹಾಗೆ ಬದಲಾವಣೆ ಆಗ್ತಾ ಇದ್ದೀವಿ. ನಾವು ಯಾವ ಯುಗದಲ್ಲಿ ಇದ್ದೀವಿ ಅಂತ ಕೇಳಿದ್ರೆ, ಯಾವ ಯುಗ ಅಮ್ಮ ಇದು? ನಾವು ಯಾವ ಯುಗದಲ್ಲಿ ಇದ್ದೀವಿ ಹೇಳ್ಬಿಡ್ತೀನಿ. ಯಾವ ಯುಗ ಅಂತ ನಾನು ಯಾವುದೋ ಅಂತ ಹೇಳಿ ಅಂತಕ್ಕಂಥ ಪ್ರಶ್ನೆಗೆ, ವಿಜ್ಞಾನ ಯುಗದಲ್ಲಿ ಇದ್ದೀವಿ. ಹೌದಾ?
ಪ್ರತಿಯೊಂದು ವಿಚಾರದಲ್ಲೂ ವಿಜ್ಞಾನ ಯುಗದಲ್ಲಿ ಇದ್ದೀವಿ. ತಂತ್ರಜ್ಞಾನ. ಈ ವಿಜ್ಞಾನ ಯುಗದಲ್ಲಿ ಇರಬೇಕಾದ ನಾವು ಶಾಸ್ತ್ರ ಕೇಳ್ತೀನಿ ಅಂತ ಹೋದರೆ ಹೆಂಗಾಗತ್ತಿದು? ಶಾಸ್ತ್ರ ಹೇಳೋ ಗ್ರಹಗಳನ್ನು ಹಿಡಿದು ಹೇಳ್ತಕ್ಕಂಥ ಶಾಸ್ತ್ರಕ್ಕೂ ವಿಜ್ಞಾನಕ್ಕೂ ಸಂಬಂಧ ಇಲ್ಲ. ಇಲ್ಲ. ಸಂಬಂಧ ಯಾಕಿಲ್ಲ ಅಂದರೆ ಅದು ಅರ್ಥ ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದೇ ಇಲ್ಲ ನಾವು. ಇದೇ ಸಂಬಂಧ. ಅದನ್ನು ತೋರಿಸೂ ಇಲ್ಲ, ನಾವು ಹೇಳೂ ಇಲ್ಲ, ನಾವು ಅರ್ಥನೂ ಮಾಡ್ಕೊಂಡಿಲ್ಲ. ಹಾಗಾದರೆ ಗ್ರಹಗಳು ಏನು ಹಾಗಾದರೆ ಅಂತ ಪ್ರಶ್ನೆಗೆ ಉತ್ತರ, ಗ್ರಹಗಳು ಮನುಷ್ಯನ ನಿಯಮ ಪಾಲನೆ ತಪ್ಪಿದಾಗ ಗ್ರಹಗಳು ಬಂದು ನಿಮ್ಮನ್ನು ಕಾಡಿಸುತ್ತೆ. ನಿಯಮ ಪಾಲನೆ ಅಂದರೆ ಯಾವುದು? ಕರ್ತವ್ಯ. ಆ ಕರ್ತವ್ಯವನ್ನು ನೀವು ಪಾಲನೆ ಮಾಡದೇ ಇದ್ದಾಗ ಗ್ರಹಗಳ ರೂಪದಲ್ಲಿ ನಿಮ್ಮನ್ನು ಕಾಡಿಸ್ತಕ್ಕಂಥ ಒಂದು ಪ್ರಶ್ನೆಯಾಗಿ ಉಳಿದಿದೆ. ಈ ವಿಜ್ಞಾನ ಯುಗದಲ್ಲಿ ಇದನ್ನು ಹೆಂಗೆ ಇದಕ್ಕೆ ಮ್ಯಾಚ್ ಮಾಡ್ತೀರಾ? ಸಾಧ್ಯ ಆಗುತ್ತೇನಮ್ಮ? ನಾವು ತುಂಬ ಮೇಲೆ ಆಕಾಶದಲ್ಲಿ ಓಡಾಡ್ತಾ ಇದ್ದೀವಿ. ಈಗ ಬಂದು ಈ ಗ್ರಹ ಕೆಟ್ಟಿದೆ, ಆ ಗ್ರಹ ಕೆಟ್ಟಿದೆ ಅಂದ ಮೇಲೆ ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗಿ ಸೇರಿಸೋಣ? ಈಗ ಇದನ್ನು ಮಕ್ಕಳು ಓದಿರ್ತಕ್ಕಂಥವ್ರು ಒಪ್ಕೋತಾರಾ? ಒಪ್ಕೊಳ್ಳಲ್ಲ. ಇಲ್ಲ. ನೀವು ಅದನ್ನು ಒಪ್ಪದೆ ಬಿಡಲ್ಲ. ಇದೆರಡೂ ತಂದೆ ತಾಯಿಯ ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಘರ್ಷಣೆ. ಇದನ್ನು ಮಾಡು ಅಂದರೆ ನಾನು ಮಾಡಲ್ಲ ಅಂತಾರೆ. ಸೊ ಇದು ಏನು ಕಾರಣ ಅಂದರೆ ಗ್ರಹಗಳ ಮೇಲೆ ಹೊರಟೋಗ್ತಾರೆ. ಹೀಗಾಗಿ ನಾವಿರ್ತಕ್ಕಂತಹ ನಿಂತಿರ್ತಕ್ಕಂಥ ಜಾಗ ಯಾವುದು ಅಂತಕ್ಕಂಥದ್ದು ಗೊತ್ತಿಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಏನದು? ಭೂಮಿ ಸುತ್ತುತ್ತಿದೆ, ತಿರುಗುತ್ತಿದೆ, ಸತ್ಯ ತಾನೇ? ಹೌದಲ್ಲ? ನಾವೇನು ಮಾಡ್ತಾ ಇದ್ದೀವಿ? ನಾವೇನು ಮಾಡಬೇಕಿತ್ತು ಹಾಗಾದರೆ? ಭೂಮಿ ಸುತ್ತುತ್ತಾ ಇದೆ, ಗೊತ್ತಿದೆ. ನಮ್ಮ ಕೆಲಸ ಏನಿರಬೇಕಿತ್ತದು? ಅದಿನ್ನು ಯೋಚನೆಯಲ್ಲೇ ಇದ್ದೀವಿ ನಾವು. ಹಂಗಂತ ನಾವು ತಿರ್ಗೋಕ್ಕಾಗತ್ತಾ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದೇವಸ್ಥಾನ ನವಗ್ರಹ ಸುತ್ಕೊಂಬನ್ನಿ ಅಂತ ಹೇಳ್ತಾರೆ. ಭೂಮಿ ಸುತ್ತಾ ಇದೆ ಅಂತ ಗೊತ್ತಿದೆ. ದೇವಸ್ಥಾನ ಸುತ್ತಕ್ಕೆ ಹೋಗು ಅಂತ ಹೋಗ್ತಾ ಇದ್ದೀವಿ. ಯಾವ ಸರಿ ಇದರಲ್ಲಿ? ಅಂದರೆ ನಮ್ಮ ಪ್ರಜ್ಞೆ ಜ್ಞಾನ ಎಲ್ಲೋಗಿದೆ ಅಂತ. ಭೂಮಿನೇ ಸುತ್ತಬೇಕಾದ್ರೆ ನೀನೆಲ್ಲೋಗಿ ಸುತ್ತೋದಲ್ಲಿ? ಇದನ್ನು ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು. ಕಷ್ಟ ಬಂದರೆ ಅದು ದೇವಸ್ಥಾನ ಸುತ್ಕೊಂಬ, ನವಗ್ರಹ ಸುತ್ಕೊಂಬ, ಏನಮ್ಮ? ಅವ್ರು ಅವಾಗ ಹೇಳ್ತಾರೆ, ನೀನು ಸುತ್ತಿ ಸುತ್ತಿ ಏನು ಮಾಡಿದ್ಯಾ, ನನಗೆ ಯಾಕೆ ಹೇಳ್ತೀಯಾ ಅಲ್ವಾ? ಈ ರೀತಿಯಾಗಿ ನಾವು ಘರ್ಷಣೆಯಲ್ಲೇ ಮಕ್ಕಳನ್ನು ಸಾಕಿ ನಾವು ಕಷ್ಟವನ್ನು ಅನುಭವಿಸಿ ಮಕ್ಕಳಿಗೂ ಗೊತ್ತಿಲ್ಲದೆ ಅಷ್ಟು ಕಷ್ಟ ಕೊಟ್ಟು ಯಾವ ರೀತಿಯಾಗಿ ನೀವು ಪ್ರತ್ಯಕ್ಷ ದೇವರಾಗ್ತೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನು ಸಾಕಷ್ಟು ಸಲ ಹೇಳ್ತೀನಿ, ಸತ್ತವರನ್ನು ನಾವು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ. ಈ ವಿಚಾರ ತಿಳ್ಕೊಳ್ಳದೆ ಯೋಚನೆಯಲ್ಲೇ ವ್ಯಕ್ತಿ ಸತ್ತಿದ್ದಾರೆ, ಯೋಚನೆಯಲ್ಲೇ ವ್ಯಕ್ತಿ ಸತ್ತಿದ್ದಾರೆ, ಅವ್ರನ್ನ ದೇವರು ಅಂತ ನೀವು ಹೆಂಗೆ ಕನ್ಸಿಡರ್ ಮಾಡ್ತೀರಾ? ಇದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ಏನು ತಿಳ್ಕೋಬೇಕಿತ್ತು ತಿಳ್ಕೊಂಡಿಲ್ಲ, ನಮಗೇನದು ಅರ್ಥ ಆಗಬೇಕಿತ್ತು ಅರ್ಥ ಆಗಿಲ್ಲ. ಈ ರೀತಿಯಾಗಿ ಮಧ್ಯ ರಸ್ತೆಯಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಅದಕ್ಕೋಸ್ಕರವಾಗಿ ವೈಜ್ಞಾನಿಕವಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ನಾವು ಹಿಂದಕ್ಕೆ ಹೋಗ್ಬಿಟ್ಟು ಅದನ್ನು ಮಾಡಿ ಇದನ್ನು ಮಾಡಿ ಅಂತ ಹೇಳ್ತಕ್ಕಂಥ ತಂದೆ ತಾಯಿಗಳು ಯಾರು ತಪ್ಪಿಲ್ಲಿ? ಮಕ್ಕಳದ ತಂದೆ ತಾಯಿದ ಅಂತಕ್ಕಂಥ ಪ್ರಶ್ನೆಯಾಗೇ ಉಳಿದಿದೆ. ಆದ ಕಾರಣ ನಾವು ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಆಸ್ತಿ ಮಡಗಿದ್ರೂ ಬೈತಾರೆ ಮಕ್ಕಳು, ಇದು ಯಾವ ಕಿತ್ತೋಗಿರೋ ಆಸ್ತಿ ಮಾಡೋದ ನಮ್ಮಪ್ಪ ಅಂತ. ಮಡಗಲಿಲ್ಲ ಅಂದರೂ ಬೈತಾರೆ. ಅವ್ರನ್ನ ಕರೆಕ್ಟಾಗಿ ಬೆಳೆಸಿದ್ರು ಅವ್ರ ಪ್ರಕಾರ ಏನು ಬೆಳೆಸಿದ್ರಿ ನೀವು, ಏನಕ್ಕೆ ನೀವು ಓದಿಸಿದ್ರಿ ನನ್ನ, ಈ ಥರ ಪ್ರಶ್ನೆಗಳು ಕೇಳ್ತಾರೆ. ಸೊ ಈ ರೀತಿಯಾಗಿ ಪ್ರಾಣ ಬಿಡಬೇಕಾದ್ರೂ ಅವ್ರು ಯೋಚನೆ ಮಾಡಿಕೊಂಡೆ ನನ್ನ ಮಗ ಹಿಂಗಂದ, ನನ್ನ ಮಗಳು ಹಿಂಗಂದು, ನನ್ನ ಹೆಂಡತಿ ಹಿಂಗಂದು, ನನ್ನ ಜೀವನ ಹಿಂಗಾಯಿತು ಅಂತ ಪ್ರಾಣ ಬಿಟ್ಟಿರ್ತಕ್ಕಂಥವ್ರಿಗೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಗೋದಕ್ಕೆ ದಾರಿನೇ ಗೊತ್ತಿಲ್ಲ. ನೀವು ಫೋಟೋ ಮಾಡ್ಕೊಂಡು ಪೂಜೆ ಮಾಡಿ ಇವರು ನಮಗೆ ದೇವರು, ಇವರು ನಮಗೆ ದೇವರು ಅಂತ ಊರವ್ರಿಗೆಲ್ಲ ಹಂಚಿ ಮಕ್ಕಳಿಗೂ ಅದನ್ನೇ ಹೇಳಿಕೊಟ್ಟು ಯಾವ ಮಟ್ಟಕ್ಕೆ ಯೋಚನೆ ಮಾಡೋದೇ ತಪ್ಪಿಸಿಲ್ಲ. ಇದನ್ನು ಇವತ್ತು ವಿಸ್ತಾರವಾಗಿ ಹೇಳ್ತಿರ್ತಕ್ಕಂತಹ ಒಂದು ವಿಚಾರಕ್ಕೆ ಹಲವಾರು ಕಾರಣ ಇದೆ. ಏನು ಆ ಕಾರಣವನ್ನು ನಾವು ತಿಳ್ಕೊಳ್ಳದೇ ಇರತಕ್ಕಂಥ ಕಾರಣನೇ ಇವತ್ತು ಒಂದೊಂದು ಕ್ಷಣಕ್ಕೂ ಏನಾಗ್ಬಿಡ್ಬೋದು ಅಂತ ತವಕದಲ್ಲೇ ಇದ್ದೀವಿ. ಈಗ ನಿನ್ನೆ ಮೊನ್ನೆಯಿಂದ ನಡೀತಾ ಇರ್ತಕ್ಕಂಥ ರಾಜಕೀಯದ ವಿಶ್ಲೇಷಣೆಗಳು ತಗೊಂಡ್ರೆ ಎಲ್ಲೋ ಎಂಡಾಗುತ್ತೋ, ಎಲ್ಲೇನು ತಿರುಗುತ್ತೋ ಇದೀವಿ ತಾನೆ. ಅಂದರೆ ಈಗಿಲ್ಲಿ ಗ್ರಹಗಳನ್ನ ತಂದರೆ ಹೆಂಗಾಗತ್ತೆ ಯೋಚನೆ ಮಾಡಿ. ಉದಾಹರಣೆ, ಅದು ಸರಿನಾ? ಎಂಡಾಗತ್ತಾ? ಒಪ್ಕೊಂಡ್ಬಿಡ್ತಾರಾ? ಪಟ್ಟಾಭಿಷೇಕ ಆಗ್ಬಿಡತ್ತಾ? ಆಗಲ್ವಾ? ಮಧ್ಯೆ ಏನು ಬಂದ್ಬಿಡುತ್ತೆ? ಕ್ಷಣಕ್ಕೂ ನಮಗೆ ಆಗ್ತಾ ಇದು ರೀ ಜೀವನ. ಇದನ್ನು ದುರಂತವಾದ ಕ್ಷಣಿಕವಾಗಿರ್ತಕ್ಕಂಥ ವಿಚಾರಗಳಾಗತ್ತೆ. ಆತಂಕದಲ್ಲೇ ಬದುಕಬೇಕು. ಬೇಕೇನಮ್ಮ ಆತಂಕ ಅಲ್ವಾ? ಈ ಆತಂಕ ಅಂತಕ್ಕಂಥದ್ದನ್ನು
ದೇವರು ನಮ್ಗೆ ಯಾಕೆ ಕೊಟ್ಟ ಅಂತ ದೇವ್ರಿಗೆ ಒಪ್ಪಿಸ್ತೀವಲ್ಲ, ದೇವರಿಗೆ ಹೇಳ್ತೀವಲ್ಲ ಮಕ್ಕಳಿಗೆ, ಇದನ್ನು ತಪ್ಪು. ಯಾಕೆ ಅಂದರೆ ದೇವರು ಅಂತಕ್ಕಂಥ ದೈವತ್ವ ಅಂತಕ್ಕಂಥದ್ದು ಮಕ್ಕಳಲ್ಲಿ ಒಂದು ಬೀಜವನ್ನು ಬಿತ್ತುವ ಕೆಲಸ ತಂದೆ ತಾಯಿಗಳು ಮಾಡಬೇಕು. ಆ ಕೆಲಸ ಮಾಡ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗು ಅಂದ ತಕ್ಷಣ ಆ ದೈವತ್ವ ಮಗುವಿನಲ್ಲಿ ಬರಲ್ಲ. ಕಾರಣ ಮಗುವಿಗೆ ಜ್ಞಾನ ಅಂತಕ್ಕಂಥದ್ದೇ ಕೊಟ್ಟಿಲ್ಲ. ಆ ಜ್ಞಾನನೇ ಭಗವಂತ ಅಂತ ನಾವು ಒಪ್ಕೊಳ್ಳೋದಕ್ಕೆ ಪ್ರಶ್ನೆಗೆ ಹತ್ರನೇ ಆಗಿಲ್ಲ. ಇದು ಆಗಿರ್ತಕ್ಕಂಥ ಒಂದು ದುರ್ದೈವದ ಸಂಗತಿ ಅಂತ ಅಂದ್ಕೋಬೇಕಾಗತ್ತೆ. ತಂದೆ ತಾಯಿಗರಾದವರು ನೀವು ಎಷ್ಟು ಜೀವನದಲ್ಲಿ ಅನುಭವಿಸಿದ್ದೀರಾ, ದೈವತ್ವಕ್ಕೆ ಹತ್ತಿರ ಆಗಿದ್ದೀರಾ, ಅದನ್ನು ಫಸ್ಟು ನೀವು ತೀರ್ಮಾನ ಮಾಡಿಕೊಂಡು ಮಕ್ಕಳಿಗೆ ಆ ದಾರಿಯನ್ನು ತೋರಿಸ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಆದರೆ ಈಗ ನೀವು ಮಾಡೋದೆಲ್ಲ ತಪ್ಪು ಅಂತ ನಾನು ಕಾರ್ಯಕ್ರಮದ ಮೂಲಕ ಹೇಳೋಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಆದರೆ ನಿಮ್ಮ ಎಚ್ಚರಿಕೆ, ಮಕ್ಕಳಿಂದನೇ ದುಃಖ, ಮಕ್ಕಳಿಂದನೇ ನೋವು ಅಂತ ಇರ್ತಕ್ಕಂಥ ತಂದೆ ತಾಯಿಗಳಿಗೆ ನಾವು ತಿಳಿದೇ ಮಾಡಿರ್ತಕ್ಕಂಥ ತಪ್ಪು, ಮದುವೆ ತಪ್ಪು, ಮಕ್ಕಳ ತಪ್ಪು, ಬೆಳೆಸಿರೋದು ತಪ್ಪು, ತಿಳ್ಕೊಂಡಿರೋದು ತಪ್ಪು, ಇದೆಲ್ಲವೂ ತಪ್ಪಾಗಿರುವ ಕಾರಣ ನಾವು ಬೇರೆಯವ್ರನ್ನ ನಿಂದನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಭಗವಂತನ ನಿಂದನೆ ಮಾಡ್ತೀರಾ. ನನಗೆ ದೇವರು ಯಾಕೆ ಹಿಂಗೆ ಮಾಡ್ದ ಅಂತ ಕೊನೆಯಲ್ಲಿ ಹೋಗಿ ದೇವರಿಗೆ ನೀವು ತಪ್ಪು ಅಂತ ಹೇಳ್ತಕ್ಕಂಥದ್ದನ್ನು ಆ ಭಗವಂತನಿಗೆ ಒರೆಸ್ತಕ್ಕಂತಹ ವಿಚಾರ ಇದೆಯಲ್ಲ, ಇದು ನೀವು ಮಾಡ್ತಕ್ಕಂಥ ಗೊತ್ತಿಲ್ಲದೆ ಮಾಡ್ತಾ ಇರ್ತಕ್ಕಂಥ ತಪ್ಪು. ಆ ತಪ್ಪಿಗೆ ಪ್ರಾಯಶ್ಚಿತ್ತ ನಿಮ್ಮ ಮಕ್ಕಳು. ಅದಕ್ಕೋಸ್ಕರವಾಗಿ ಜ್ಞಾನಾರ್ಜನೆಗೆ ಬೇಕಾಗಿರ್ತಕ್ಕಂಥದ್ದನ್ನು ಏನು ಮಾಡಬೇಕಿತ್ತು ಅಂತ ತಿಳಿದೇ ಇರುವ ಕಾರಣ ಜ್ಞಾನಾರ್ಜನೆ ಅಂದರೆ ಏನು ಮಾಡಬೇಕಿತ್ತು ಹಾಗಾದರೆ ಪ್ರಶ್ನೆ ಬರುತ್ತೆ. ನಂಬರ್ 1, ಹಗಲು ಮತ್ತು ರಾತ್ರಿಯನ್ನು ಗುರುತಿಸ್ತಕ್ಕಂಥ ವಿಚಾರ ನಮ್ಮ ದೇಶದಲ್ಲಿ ಇಲ್ಲಿವರೆಗೂ ಆಗಿಲ್ಲ. ಹಗಲಿಗೆ ರಾತ್ರಿಗೆ ಏನಾಗಬೇಕಿತ್ತು, ಏನು ಮಾಡಬೇಕಿತ್ತು, ನಾವಿನ್ನೂ ತುಂಬ ದೂರದಲ್ಲಿದ್ದೀವಿ. ರಾತ್ರಿ ಮಲಗಬೇಕಾದ್ರೆ ಎಲ್ಲವನ್ನು ಮರೀಬೇಕು ಮಲಗಿನ ಸಮಯಕ್ಕೆ. ಬೆಳಿಗ್ಗಿಂದ ಏನೇನಾಗಿದೆಯೋ, ಹಿಂದೆ ಏನೇನಾಗಿತ್ತೋ, ಹೋದ ವರ್ಷ ಏನಾಗಿತ್ತೋ, 10 ವರ್ಷದಲ್ಲಿ ಏನಾಗಿತ್ತೋ ಅದು ವಿಚಾರ ಬೇಡ. ಮಲಗುವ ಸಮಯಕ್ಕೆ ಎಲ್ಲವನ್ನು ಮರೆತು ಮಲಗಬೇಕು. ಇದು ಜ್ಞಾನಾರ್ಜನೆಗೆ ಮೊದಲನೇ ವಿಚಾರ. ಸಾಧ್ಯ ಇದೆಯೇನಮ್ಮ? ಮಲ್ಕೊಂಡಾಗಲೇ ಯೋಚನೆ ಬರೋದು, ಬೆಳಗಿಂದ ಹಿಂಗಾಯಿತು, ದುಡ್ಡು ಬರಲಿಲ್ಲ, ಹಂಗೆ ಹೋಗ್ಬೇಕಿತ್ತು, ಇದು ಮಾಡಬೇಕಿತ್ತು, ಹೌದಾ? ಜ್ಞಾನಾರ್ಜನೆ ಇಲ್ಲ, ಔಟ್ ಇಲ್ಲ. ಸೊ ಈಗ ಇನ್ನೊಂದು ಭಾಗ ಮುಂದಕ್ಕೆ ಹೋದರೆ ಮುಂಜಾನೆಯಲ್ಲಿ ಏನು ಮಾಡಬೇಕಿತ್ತು ಅಂದರೆ ಅರಿವನ್ನು, ನಾನು ಈ ದಿನ ಯಾವ ರೀತಿಯಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕುವುದಕ್ಕೆ ಅರಿವನ್ನು ಮೂಡಿಸುವ ಕ್ರಮವನ್ನು ಮುಂಜಾನೆಯಲ್ಲಿ ಪ್ರಯತ್ನವನ್ನು ಮಾಡಬೇಕಿತ್ತು ತಂದೆ ತಾಯಿ. ರಾತ್ರಿ ಮಲಗೋಕ್ಕೆ ಎಲ್ಲವನ್ನು ಮರೆತು ಫ್ರೆಶ್ಶಾಗಿ ಆರಾಮ ಖುಷಿಯಾಗಿ ದೇವರ ಮೇಲೆ ಭಾರ ಹಾಕಿ ಮಲಗು ಅಂತ ಹೇಳಿಕೊಟ್ಟು ನೀವು ಅದು ಮಾಡಿದರೆ ಜ್ಞಾನಾರ್ಜನೆಗೆ ಫೌಂಡೇಶನ್ ಸಿಕ್ತಿತ್ತು. ಬೆಳಿಗ್ಗೆ ಎದ್ದೇನು ಮಾಡಬೇಕು ಅಂದರೆ ಪುಸ್ತಕ ತಗೊಂಡು ಓದಬೇಕು ಅಂತ ಬೆಳಿಗ್ಗೆ ಹೇಳ್ತೀರಾ, ರಾತ್ರಿ ಏನು ಮಾಡಬೇಕು ಅಂದರೆ ಹೋಮ್ವರ್ಕ್ ಮಾಡು ಅಂತ ರಾತ್ರಿ ಹೇಳ್ತೀರಾ. ಇದನ್ನು ಜ್ಞಾನಾರ್ಜನೆ ಬಂದಿಲ್ಲ. ಇದು ನಮ್ಮ ಮಕ್ಕಳು ತಂದೆ ತಾಯಿಯಲ್ಲಿ ಆಗಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯದ ಕೊರತೆ ಅಂತ ತಿಳ್ಕೋಬೇಕಾಗತ್ತೆ. ಪ್ರಯತ್ನ ಮಾಡಿ ಇದರ ಜೊತೆಗೆ ನಾವು ಹಗಲು ರಾತ್ರಿಯನ್ನು ಮಕ್ಕಳಿಗೆ ಯಾವ ರೀತಿ ಜ್ಞಾನಾರ್ಜನೆಯ ಬೀಜವನ್ನು ಬಿತ್ತಬೇಕು ಅಂತಕ್ಕಂತಹ ಪ್ರಕ್ರಿಯೆ ನಿಮಗೆಲ್ಲ ಅರ್ಥ ಆಗಲಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಟ್ಟಿದ್ದೀನಿ. ಅದರಲ್ಲಿ ನಿಮ್ಗೆ ಎಷ್ಟು ಅರ್ಥ ಆಯಿತೋ ಏನೋ ಗೊತ್ತಿಲ್ಲ, ಆದರೆ ಮಕ್ಕಳದು ತಪ್ಪಲ್ಲ, ತಂದೆ ತಾಯಿದು ತಪ್ಪಲ್ಲ, ಭಗವಂತನದು ತಪ್ಪಲ್ಲ. ತಪ್ಪು ಯಾವುದು ಅಂದರೆ ಜ್ಞಾನಾರ್ಜನೆಯ ಮೂಲಕ ನಾವು ಜೀವನ ಮಾಡ್ತಕ್ಕಂಥದ್ದು ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ನಮ್ಮದೇ ಆದ ವಿಚಾರದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಕಾಲ ಬದಲಾಗಿದೆ ಅಂತ ಹೇಳ್ತೀವಿ, ಅದು ಸುಳ್ಳು. ಕಾಲ ಬದಲಾಗಿಲ್ಲ. ಸೂರ್ಯ ಮುಳುಗೋದು ಉದಯ ಆಗೋದು ಇದ್ದೇ ಇದೆ, ಹಗಲು ರಾತ್ರಿ ಆಗ್ತಾನೇ ಇದೆ. ಬದಲಾಗಿರೋರು ಯಾರಮ್ಮ? ನಾವು. ಹೇಳೋದು ಯಾರಿಗೆ? ನೋಡಿ, ಇದೇ ಹೇಳ್ತೀನಿ, ಪ್ರತಿ ಕ್ಷಣದಲ್ಲೂ ಪ್ರತಿಯೊಬ್ಬ ಮನುಷ್ಯ ಮಾಡೋದು ಬರೀ ಸುಳ್ಳು ಹೇಳೋದೆ. ಕಾಲ ಕೆಟ್ಟೋಯ್ತು. ಕಾಲ ಹೆಂಗೆ ಕೆಟ್ಟೋಯ್ತು? ಕೆಟ್ಟಿಲ್ಲ. ಜನವರಿ ಫೆಬ್ರವರಿ ಅದೇ ನಡೀತಾ ಇರೋದು, ಉಲ್ಟಾಗಿ ಬರ್ತಾ ಇಲ್ಲ. ಸೊ ಇದನ್ನು ನಾವು ತಪ್ಪಿಸ್ಕೊಳ್ಳೋಕ್ಕೆ ಈ ರೀತಿ ಹೇಳಿ ದೇವರು ಅನ್ನೋ ಸ್ಥಾನಕ್ಕೆ, ತಂದೆ ತಾಯಿ ಅಂದರೆ ಪ್ರತ್ಯಕ್ಷ ದೇವರು ಅಂತ ಹೇಳ್ತಕ್ಕಂತಹ ವಿಚಾರದಲ್ಲಿ ನಾವು ಎಷ್ಟು ತಪ್ಪಾಗಿ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೂ ತಪ್ಪು ಮಾಡಿಸಿ ನಾವು ತಪ್ಪು ಮಾಡಿಕೊಂಡು ಆ ತಪ್ಪನ್ನು ದೇವ್ರ ಮೇಲೆ ಹಾಕ್ತಕ್ಕಂಥದ್ದೇ ಒಂದು ದೊಡ್ಡ ಶಾಪವಾಗಿ ಇದನ್ನು ಅಜ್ಞಾನತ್ವ ಅಂತ ಹೇಳ್ತೀವಿ. ಈ ಅಜ್ಞಾನದಲ್ಲೇ ಬದುಕಿದ್ವಿ ಅಂದರೆ ನೀವು ಸಾವು ಮತ್ತು ಹುಟ್ಟು ಇದೆರಡರ ಮಧ್ಯನೇ ಜೀವನ ಅಂದರೆ ಇದು ಜ್ಞಾನ. ಹುಟ್ಟು ಸಾವಿನ ಮಧ್ಯದಲ್ಲಿ ನಡೀತಿರತಕ್ಕಂಥದ್ದೇ ಕುಟುಂಬದ ಪ್ರಕ್ರಿಯೆಗಳು. ಪ್ರಕ್ರಿಯೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಜ್ಞಾನಾರ್ಜನೆಗೆ ನಾವು ಹತ್ತಿರ ಆಗಬೇಕು ಅಂತಕ್ಕಂಥ ಒಂದು ವಿಷಯ. ಆ ಹತ್ತಿರ ಆಗಬೇಕು ಅಂತಕ್ಕಂಥದ್ದಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇ ಒಂದು ವಿಚಾರ. ಈಗ ವಿಷಯದಲ್ಲಿ ಮುಂದಿನ ವಿಚಾರವನ್ನು ತಿಳಿಸೋದಾದ್ರೆ
ಇಲ್ಲಿ ನಾವು ಒಂದನ್ನು ಗಮನಿಸ್ಕೋಬೇಕಾಗತ್ತೆ. ಏನಪ್ಪ ಅದು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದರೆ, ಮನೆ ಕಟ್ಟತಕ್ಕಂಥ ಮನೆ ಇರ್ತಕ್ಕಂಥ ಒಂದು ಭಾಗದಲ್ಲಿ ವಿಷಯಕ್ಕೆ ಹೋದರೆ ಏನು ಈ ಯೋಚನೆ ಅನ್ನೋದು ಏನಕ್ಕೆ ಬರಬೇಕು ಅಂತಕ್ಕಂಥದ್ದಕ್ಕೆ ತಂದೆ ತಾಯಿ ಹಾಗಾದರೆ ಹಗಲು ರಾತ್ರಿ ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕಿತ್ತು, ಬೆಳಗ್ಗೆ ಕರೆಕ್ಟ್ ಸಮಯಕ್ಕೆ ಹೇಳಬೇಕಿತ್ತು, ಈ ಪ್ರಕ್ರಿಯೆ ನಡಿಬೇಕಿತ್ತು, ನಡೆದಿಲ್ಲ. ಹೌದಲ್ಲ? ಇದಕ್ಕೆ ಕಾರಣ ಏನು ಅಂತಕ್ಕಂಥ ಮುಂದುವರೆದ ಭಾಗ. ಏನಕ್ಕೆ ಕಾರಣ? ರಾತ್ರಿ ಬೇಗ ಮಲಗಲ್ಲ, ಲೈಟ್ ಆಫ್ ಮಾಡು, ಟಿ ವಿ ಆಫ್ ಮಾಡು, ಮಲಕ್ಕೋ, ನಿದ್ದೆ ಬರ್ತದೆ, ಈ ಥರ ಹೇಳ್ತಕ್ಕಂಥ ಬಲವಂತದ ಮಲಗಿಸುವಂಥದ್ದು ಆ ಮಕ್ಕಳಿಗೆ ಎಷ್ಟು ಹಿಂಸೆ ಆಗತ್ತೆ, ನಿಮಗೆ ಎಷ್ಟು ಹಿಂಸೆ ಆಗತ್ತೆ. ನೀವು ನೆಮ್ಮದಿಯಾಗಿ ಮಲಗೋಕ್ಕಾಗಲ್ಲ, ಮಗು ನಿಮ್ಮದೇ ಮಲಗ್ಸೋಕ್ಕೆ ಕೊಟ್ಟಿಲ್ಲ. ಇದಕ್ಕೆ ನಾವು ಏನು ಮಾಡಬೇಕಿತ್ತು ಹಾಗಾದರೆ ತಂದೆ ತಾಯಿಗಳಾಗಿದ್ಕೊಂಡು ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ, ನಾವು ಒಂದು ದೊಡ್ಡ ತಪ್ಪನ್ನು ಮಾಡ್ತಕ್ಕಂಥದ್ದು ತುಂಬ ಅಪರಾಧವಾಗಿ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಬರುತ್ತೆ. ಮನೆ ಮೇಲೆ ಟ್ಯಾಂಕ್ ಇದೆಯಲ್ಲಮ್ಮ, ಏನಕ್ಕದು ಮನೆ ಮೇಲೆ ಟ್ಯಾಂಕ್ ಇರೋದು? ನೀರು ಶೇಖರಣೆ ಮಾಡೋದಕ್ಕೆ. ಈ ಮನೆ ಮೇಲೆ ಇರ್ತಕ್ಕಂಥ ಟ್ಯಾಂಕು ನಮ್ಮ ತಲೆ ದೇಹದ ಮೇಲೆ ಇರ್ತಕ್ಕಂಥ ತಲೆ, ಇದೆರಡಕ್ಕೂ ಹೋಲಿಕೆ ಕೊಡ್ತಕ್ಕಂಥದ್ದು ಅನುಸಂಧಾನ ಅಂತ ಹೇಳ್ತೀವಿ. ಮನೆ ಮೇಲೆ ಇರ್ತಕ್ಕಂಥ ಟ್ಯಾಂಕು, ನಮ್ಮ ದೇಹದ ಮೇಲೆ ಇರ್ತಕ್ಕಂಥ ತಲೆ, ಇವೆರಡಕ್ಕೂ ಅನುಸಂಧಾನ ಮಾಡ್ತಕ್ಕಂಥ ಪ್ರಕ್ರಿಯೆ ಯಾವತ್ತೂ ಅರ್ಥ ಆಗುತ್ತೋ, ಪೋಷಕರಿಗೆ ಹೇಳ್ತಾ ಇದ್ದೀನಿ, ಟ್ಯಾಂಕ್ಗೂ ನಮ್ಮ ತಲೆಗೂ ಏನು ಸಂಬಂಧ ಸ್ವಾಮೀಜಿ ಅಂತೀರಾ? ಹಾಗೆ ಕಾಯ್ತಾ ಇರಿ, ಹೇಳ್ಕೊಡ್ತೀನಿ. ನಮ್ಮದು ದೇಹದ ಮೇಲೆ ಇರ್ತಕ್ಕಂಥ ಟ್ಯಾಂಕ್ ಎಷ್ಟು ಕೆಲಸ ಮಾಡ್ತಾ ಇದೆ, ಆದರೆ ಇವೆರಡಕ್ಕೂ ಅನುಸಂಧಾನ ಮಾಡೋದು ಹೆಂಗೆ ಅಂತಕ್ಕಂಥ ಪ್ರಶ್ನೆಗೆ ಮುಂದೆ ಹೇಳೋಣ. ಈಗ ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಜ್ಯೋತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿ. ಓಕೆ, ಪೂರ್ಣಿಮಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪೂರ್ಣಿಮಾ. ಹಲೋ, ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇಳಿಸ್ತಾ ಇದೆ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ? ಮೈಸೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಗಳ ನಕ್ಷತ್ರ ತಿಳಿಸಿ. ಕನ್ಯಾ ರಾಶಿ, ಉತ್ತರ ನಕ್ಷತ್ರ ಮೇಡಮ್. ಗುರುಗಳಿದ್ರೆ ನಿಮ್ಮ ಪ್ರಶ್ನೆ ಏನು? ಹಲೋ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಎಷ್ಟು ವಯಸ್ಸು ಮಗಳಿಗೆ? 25 ತುಂಬಿ 26ಕ್ಕೆ ನಡೀತಾ ಇದೆ ಗುರುಗಳೇ. ಏನು ಮಾಡ್ತಾ ಇದ್ದಾಳೆ? M.Com ಮುಗಿಸಿದಾಳೆ. ಏನಾಗಬೇಕಿತ್ತು? ಆಗ್ತಾ ಇಲ್ಲ ಗುರುಗಳೇ. ಅಮ್ಮ, M.Com ಮುಗಿಸಿದಾಳೆ, ಜಾಬ್ದು ಕೇಳಬೇಕಿತ್ತು ಗುರುಗಳೇ. ಜಾಬ್ ನೀನೇನು ಓದಿದ್ಯಮ್ಮ? ನಾನು 9ನೇ ಕ್ಲಾಸ್ ಗುರುಗಳು. 9ನೇ ಕ್ಲಾಸ್ ಓದ್ಬಿಟ್ಟು ಜಾಬ್ ಅಂತೀಯಲ್ಲ ತಾಯಿ, ಕೆಲಸ ಅಂತ ಹೇಳೋಕ್ಕೆ ಕಷ್ಟನಾ ಅಥವಾ ತುಂಬ ಸುಲಭವಾಗಿ ಹೇಳೋಣ ಅಂತ ಹೇಳಿದ್ಯಾ? ಇರಲಿ, ಎಷ್ಟು ಚೆನ್ನಾಗಿದೆ ಅಂತ ನಾನು ಯೋಚನೆ ಮಾಡ್ತೀನಿ. ಇರಲಿ, ಈಗ ಅವಳಿಗೆ ಕೆಲಸ ಬೇಕು, ಹ್ಞೂ ಗುರುಗಳೇ. ಮದುವೆ ಬೇಡವಾ? ಮದುವೆನೂ ಸೆಟ್ ಆಗಿದೆ ಗುರುಗಳೇ. ನವೆಂಬರ್ ಜುಲೈಗಿದೆ ಆಯ್ತಾ ಇದೆ ಗುರುಗಳೇ. ಫಿಕ್ಸ್ ಆಗಿದೆಯಾ? ಹ್ಞೂ ಗುರುಗಳೇ. ಓಕೆ. ಈಗ ಕೆಲಸ ಮದುವೆ ಹಾಕಿತ್ತು, ಅಧಿಕ ಮಾಸ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ತು ಗುರುಗಳೇ. ಓಕೆ, ಅಧಿಕ ಮಾಸ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹಾಕಿದ್ರಾ? ಹೌದು ಗುರುಗಳೇ. ಓಕೆ. ನಿಮ್ಮ ಮಗಳ ಆರೋಗ್ಯ ತುಂಬ ಚೆನ್ನಾಗಿದೆಯಾ? ಪರವಾಗಿಲ್ಲ ಗುರುಗಳೇ. ಈ ಪರವಾಗಿಲ್ಲ ಅಂದ್ಬಿಟ್ಟು ಮದುವೆ ಮಾಡ್ತಾ ಇದ್ದೀರಾ? ಅಲ್ಲ, ಆರೋಗ್ಯ ಚೆನ್ನಾಗಿರ್ಬೇಕಾ ಬೇಡವಾ? ಬೇಕು ಗುರುಗಳೇ, ಚೆನ್ನಾಗಿದೆ. ಈಗ ಸದ್ಯಕ್ಕೆ ಮದುವೆ ಮಾಡೋ ಮಟ್ಟಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ಯಮ್ಮ? ಹ್ಞೂ ಗುರುಗಳೇ. ಹೌದು ಗುರುಗಳೇ. ಭುಜ, ಕುತ್ತಿಗೆ ಈ ಎರಡರಲ್ಲಿ ಯಾವ್ದು ನೋವು ಅಂತ ಯಾವಾಗ ಗೊತ್ತಾಗಿದೆ ನಿಮಗೆ ಅಮ್ಮ? ಆ ಥರ ಏನೂ ಹೇಳಲ್ಲ ಗುರುಗಳೇ. ಅಲ್ಲ, ಹೇಳಲ್ಲಮ್ಮ, ಅವಳು ಕೂತ್ಕೊಳ್ತಕ್ಕಂಥದ್ದು ಭುಜ ಕರೆಕ್ಟಾಗಿ ಕೂತ್ಕೋತಾಳಲ್ಲ ನಿಮ್ಮ ಮಗಳು? ಹೌದು ಗುರುಗಳೇ. ಅವಳು ಕೂತ್ಕೊಂಡಾಗ ಅವಳು ಭುಜ ಯಾವ ರೀತಿಯಾಗಿರುತ್ತೆ ಗಮನಿಸಿದ್ಯಾ ನೀವು? ಸ್ಟ್ರೈಟಾಗಿ ಕೂತ್ಕೊಳ್ತಕ್ಕಂಥ ಅಭ್ಯಾಸ ನಿಮ್ಮ ಮಗಳಿಗೆ ಚೆನ್ನಾಗಿದೆಯಾ? ಹೌದು ಗುರುಗಳೇ, ಚೆನ್ನಾಗಿದೆ. ನೀಟಾಗಿ ಕೂರ್ತಾಳೆ. ಹಾಂ, ನೀಟಾಗಿ ಕೂತ್ಕೋತಾಳೆ ಗುರುಗಳೇ. ಓಕೆ. ಕುತ್ತಿಗೆ ಭಾಗ, ಬೆನ್ನಿನ ಭಾಗ ಅವಳಿಗೆ ಮನೆಯಲ್ಲಿ ಬಂದಾಗ ಕೇಳು ಅವಳಿಗೆ ಯಾವುದು ನಿನಗೆ ನೋವು ಕಾಣಿಸತ್ತೆ ಅಂತ. ಇದೇ ಗುರುಗಳೇ, ಮನೇಲೇ ಇದ್ದಾಳೆ. ಹಾಂ, ಕೊಡು ಇದ್ರೆ ಅಮ್ಮ. ಕೊಟ್ಟು. ಹಲೋ. ಹಲೋ. ಹಾಂ, ಏನು ಓದಿದ್ಯಮ್ಮ? ಗುರುಗಳೇ, ನಾನು M.Com ಓದಿದ್ದೀನಿ ಗುರುಗಳು. ವೆರಿ ಗುಡ್. ನಿನಗೆ ಕೂತ್ಕೊಂಡಾಗ ಭುಜ, ಕುತ್ತಿಗೆ ಅಂದರೆ ಶೋಲ್ಡರ್ ಅಥವಾ ಕುತ್ತಿಗೆ ಯಾವುದು ನಿನಗೆ ನೋವು ಕಾಣಿಸುತ್ತೆ? ಯಾವುದು ನೋವಿಲ್ಲ ಗುರುಜಿ. ಅಲ್ಲ, ನೀನು ಕೂತ್ಕೊಳ್ಬೇಕಾದ್ರೆ ಯಾವಾಗಲೇ ಆಗಲಿ, ಓದೋಕ್ಕೆ ಆಗಲಿ, ಏನೇ ಮಾಡಬೇಕಾಗಲಿ, ಬೆನ್ನಿನ ಸೆಂಟ್ರ್ ಬೋನ್ ಇದೆಯಲ್ಲ,
ಆ ಪೋರ್ಷನ್ಸಲ್ಲಿ ಕುತ್ತಿಗೆ ಭಾಗ ಸ್ವಲ್ಪ ನಾನೊಂಚೂರು ಕುತ್ತಿಗೆ ಬಗ್ಗತ್ತೆ, ನಂದು ಸ್ಟ್ರೈಟಾಗಿ ಕೂತ್ಕೊಳ್ಳೋದು ಗೊತ್ತಿಲ್ಲ. ಹೌದು ಹೌದು ಹೌದಲ್ವಾ? ಹೌದು. ನಿಮ್ಮ ಅಮ್ಮನ ಕೇಳು, ನೆಟ್ಟಗೆ ಕೂತ್ಕೋತಾರೆ ಅಂತ ಹೇಳ್ತಾರೆ ನಿಮ್ಮಮ್ಮ. ಅದೇ ಗುರುಜಿ, ಅದೇ ಓದೋ ಕೂತ್ಕೊಳ್ಳೋದು ಸ್ವಲ್ಪ ಬುಕ್ಕೊಂಡೆಲ್ಲ ಓದ್ತಾ ಇರ್ತಾರೆ. ಅಲ್ಲ, ಅಮ್ಮನಿಗೆ ಮಕ್ಕಳು ಕೂತ್ಕೊಳ್ಳೋದು ಏನೋದು ಗೊತ್ತಾಗಲ್ಲ, ಚೆನ್ನಾಗಿ ಕೂತ್ಕೋತಾರೆ ಅಂತ ಅನ್ಕೋತಾರೆ. ಓಕೆ, ಇದಕ್ಕೆ ಏನಕ್ಕೆ ಕೇಳಿದೆ ಅಂತ ಹೇಳ್ತೀನಿ. ಎರಡನೇ ವಿಷಯ, ನಿಮಗೆ ಕಾಲು, ಹಿಂಬಡಿ ಕಾಲು, ಮೊಣಕಾಲು ಯಾವುದೇ ಆಗಲಿ ಜೂಮ್ ಹಿಡಿಯೋದು, ನೋವು ಬರೋದು ಕಂಡು ಬರುತ್ತಾ? ಅಂದ್ರೆ ತುಂಬಾ ಹೊತ್ತು ಕೂತ್ಕೊಂಡಾಗ ಕಾಲು ಜುಮ್ ಹಿಡಿಯೋದಾಗತ್ತೆ ಅಷ್ಟೇ, ಬೇರೆ ಏನೂ ನೋವಿಲ್ಲ, ಮೊಣಕಾಲು ನೋವು ಆ ಥರ ಏನಿಲ್ಲ ಗುರುಜಿ. ಅಮ್ಮ, ನಿನಗೆ ನಾನು ಹೇಳ್ಕೊಡ್ತಾ ಇರೋದು ದೇಹದ ಐಡೆಂಟಿ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇದನ್ನು ನಾವು ತಿಳ್ಕೋಬೇಕು. ನಮ್ಮ ದೇಹಕ್ಕೆ ಕಾಲು ಮತ್ತು ತಲೆ, ನಾನು ಇವತ್ತು ಹೇಳಿರ್ತಕ್ಕಂಥ ವಿಚಾರ ಯಾವುದು? ಮನೆ ಮೇಲಿರೋ ಟ್ಯಾಂಕು, ದೇಹದ ಮೇಲೆ ದೇಹ, ನಮ್ಮ ದೇಹದ ಮೇಲೆ ಇರ್ತಕ್ಕಂಥ ಟ್ಯಾಂಕ್ ಅಂತ ಅಂದ್ಕೊಳ್ಳಿ, ಅರ್ಥ ಆಗೋ ತನಕ ತಲೆನೇ. ಈಗ ನಾನು ಈ ಹುಡುಗಿ ಹತ್ರ ವಿಚಾರವನ್ನು ಕೇಳಿದೆ. ಈಗ ಆರೋಗ್ಯ ಏನೋ ಪರವಾಗಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ ಅಂತ ಏನೋ ಮಾಡ್ತಾ ಇದ್ದಾರೆ. ಆದರೆ ಕೂತ್ಕೊಳ್ತಕ್ಕಂಥ ವಿಚಾರದಲ್ಲಿ ಕುತ್ತಿಗೆ ಭಾಗವನ್ನು ನೇರವಾಗಿ ಇಟ್ಕೊಳ್ಳದೇ ಇದ್ದರೆ, ಮನೆ ಮೇಲಿರೋ ಟ್ಯಾಂಕು ಸ್ವಲ್ಪ ಏನಾದ್ರು ವ್ಯತ್ಯಾಸ ಆಗಿ, ಇಂಜನ್ ಅಂದರೆ ಕೆಳಗಡೆ ಹಾಕಿರೋ ಮೋಟ್ರ್ ವ್ಯತ್ಯಾಸ ಆದರೆ ನೀರು ಫ್ಲೋ ಆಗುತ್ತೆ ನಮ್ಮ ಬರಲ್ಲ. ಹಾಗೆ ಮನುಷ್ಯನ ದೇಹ, ಕುತ್ತಿಗೆ ಮತ್ತು ಭುಜದ ಭಾಗ, ಈ ಬುದ್ಧ ಅನ್ನೋತಕ್ಕಂಥ ಮೂರ್ತಿಯನ್ನು ಎಲ್ಲರೂ ನೋಡಿರ್ತಾರೆ. ಹೌದಾ? ನೀನು ನೋಡಿದ್ಯಮ್ಮ ಬುದ್ಧನ? ಹೌದು ಗುರುಜಿ, ನೋಡಿದೆ. ಆ ಕೂತಿರತಕ್ಕಂಥ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೌದು ಅಲ್ವಾ? ಕೂತ್ಕೊಂಡು. ಹೌದು ಖುಷಿ ಆಗುತ್ತಲ್ಲ? ಹೌದು ಗುರುಜಿ. ಆ ರೀತಿ ಮನುಷ್ಯ ಹೆಣ್ಣಾಗಲಿ ಗಂಡಾಗಲಿ ಕೂತ್ಕೊಳ್ಳೋದು ಕಲಿತರೆ ಯಾವ ಕಾರಣಕ್ಕೂ ಜೀವನದಲ್ಲಿ ಅವರಿಗೆ ಯೋಚನೆ ಅನ್ನೋದು ಜೀವಮಾನ ಪರ್ಯಂತ ಬರಲ್ಲ. ಯಾವುದೇ ವಿಷಯಕ್ಕಾಗಲಿ, ಮದುವೆ ಆಗ್ಬೋದು, ಆರೋಗ್ಯದ ವಿಷಯ ಆಗ್ಬೋದು, ಕುಟುಂಬದ ವಿಷಯ, ಎನಿವನ್ ಯಾವುದೇ ವಿಷಯ ಆಗಿರಲಿ, ಅವರಿಗೆ ಯೋಚನೆ ಅಂತಕ್ಕಂಥ ಹತ್ರದೂ ಸುಳಿಯಲ್ಲ. ಅಮ್ಮ, ನಿಂಗೆ ಅರ್ಥ ಆಯ್ತಾ ಈಗ? ಅರ್ಥ ಆಗ್ತಿದೆ ಗುರುಜಿ. ಇದು ಪ್ರತಿಯೊಬ್ಬರಿಗೂ ಬೇಕು ಅಂತ್ಯಾ ಬೇಡ ಅಂತ್ಯಾ? ಬೇಕು ಗುರುಜಿ ಇದು. ಯಾಕೆ ಇದನ್ನು ಹೇಳಿದೆ ಅಂದರೆ, ಹೆದರ್ಕೊಳ್ಳೋದು ಬೇಡ. ಈಗ ಇವರು ಹೇಳಿದ್ರು, ಇದೇನೋ ಒಂದು ಮಾಸ, ಅಧಿಕ ಮಾಸ ಬಂದಿದೆ, ಮುಂದಕ್ಕೆ ಹಾಕಿದ್ದೀನಿ ಅಂದರು. ಈ ಥರದಲ್ಲಿ ನಾವು ಮದುವೆ ಮಾಡೋದಕ್ಕೆ ಸಮಯ ಹುಡುಕ್ತೀವಿ ಹೊರತು, ಮದುವೆ ಮಾಡೋ ಹೆಣ್ಣು ಗಂಡಿನಲ್ಲಿರ್ತಕ್ಕಂತಹ ಶಕ್ತಿಯನ್ನು ಹುಡುಕೋದು ಬಿಟ್ಬಿಟ್ಟು ಶೂನ್ಯ ಮಾಸ, ಅಧಿಕ ಮಾಸ, ಧನುರ್ಮಾಸ, ಈ ಮಾಸ ಅಂದ್ಕೊಂಡು ಅದನ್ನು ನಂಬಿಕೊಂಡು ದೇಹ ಎಲ್ಲ ಹಾಳಾಗಿದ್ರೂ ಪರವಾಗಿಲ್ಲ, ಇವ್ರು ತಗೊಂಡಿರೋ ನಿರ್ಧಾರ ಮುಹೂರ್ತದಲ್ಲಿ ಮದುವೆ ಮಾಡಿದ್ರೆ ಹೆಣ್ಣು ಗಂಡು ಚೆನ್ನಾಗಿರ್ತಾರೆ ಅಂತಕ್ಕಂಥ ಕೆಟ್ಟ ಆಲೋಚನೆ ಇದು, ಕೆಟ್ಟ ಅಭ್ಯಾಸ ಇದು. ಅಂದರೆ ಕೇಳಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಹೆಣ್ಣು ಗಂಡಿನ ದೇಹದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ತಂದೆ ತಾಯಿಗಳಿಗೆ, ಮುಹೂರ್ತ ನೋಡಿ ಮದುವೆ ಇಡ್ತೀವಿ ಅಂತ ಹೇಳುವಂತಹ ಜ್ಯೋತಿಷಿಗಳಿಗೆ ಮತ್ತು ತಂದೆ ತಾಯಿಗಳಿಗೆ ನೀವೇ ಡಿಸೈಡ್ ಮಾಡಿ, ನಾವು ಎಷ್ಟು ಅಜ್ಞಾನತ್ವದಲ್ಲಿ ಮುಳುಗಿದ್ದೀವಿ. ಯಾರೋ ಹೇಳಿದ್ದು ಮುಹೂರ್ತ ತಗೊಂಡು ಹೆಣ್ಣು ಗಂಡು ಜೀವನ ರೂಪಿಸ್ತೀವಲ್ಲ, ನಾವು ಎಂತಹ ಜ್ಞಾನವಂತರು ಸ್ವಲ್ಪ ಯೋಚನೆ ಮಾಡಿ. ಯಾರೋ ಹೇಳಿದ್ದು, ಅವನೆಲ್ಲೋ ಕೂತಿರ್ತಾನೆ ಅಪರಿಚಿತ, ಅವನ ಹತ್ರ ಹೋಗಿ ಈ ಮದುವೆ ಮಾಡೋ ಸರಿನಾ ಅಂತ ಕೇಳ್ತಿರಲ್ಲ. ಎಷ್ಟು ಬುದ್ಧಿಯನ್ನು ನೀವಿಟ್ಕೊಂಡಿದ್ದೀರಾ? ನಾಳೆ ಈ ಮಗು ಮದುವೆ ಆಗ್ತಕ್ಕಂಥ ಯಾವುದೇ ಮಕ್ಕಳಾಗಲಿ, ಮದುವೆ ಆದಮೇಲೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಗೋಳು ಹಾಕ್ತಾಯಿದ್ರೆ ತಂದೆ ತಾಯಿನ ದೇವರು ಅಂತ ಹೇಳಬೇಕಾ? ಯಾವ ಪದ ಬಳಸಬೇಕು ನೀವೇ ಡಿಸೈಡ್ ಮಾಡಿ. ನಿಮಗೂ ಅದರ ಗಂಧ ಗೊತ್ತಿಲ್ಲ, ಮಕ್ಕಳಿಗೂ ಅದನ್ನು ತೋರಿಸಿಲ್ಲ. ಯಾವ ಪುರುಷಾರ್ಥಕ್ರಿ ಪ್ರತ್ಯಕ್ಷ ದೇವರಾಗ್ತೀರಾ ತಂದೆ ತಾಯಿಗಳು? ಎಲ್ಲಿಂದ ಆಗ್ತೀರಾ? ಸ್ವಲ್ಪ ಯೋಚನೆ ಮಾಡಿ. ಮದುವೆ ಅಂತಕ್ಕಂಥದ್ದು ಒಂದೇ ಅಲ್ಲ, ಯಾವುದನ್ನೇ ಆಗಲಿ ಮಕ್ಕಳಲ್ಲಿ ಇರ್ತಕ್ಕಂತಹ ಸಮಸ್ಯೆಯನ್ನು ನಿವಾರಣೆ ಮಾಡ್ತಕ್ಕಂಥವರೇ ಪ್ರತ್ಯಕ್ಷ ದೇವರಾಗ್ತಾರೆ. ಚೆನ್ನಾಗಿ ಓಡಾಡ್ತಾವ್ರೆ ಅಂತ ಮದುವೆ ಮಾಡಿಬಿಡೋದಲ್ಲ. ಅಮ್ಮ, ನಿನಗೆ ಬೇಜಾರಾಯ್ತಾ, ಖುಷಿ ಆಯ್ತಾ ತಿಳ್ಕೊಂಡಿದ್ದಕ್ಕೆ? ತಿಳ್ಕೊತಾ ಇದ್ದೀನಿ ಗುರುಜಿ. ಅದಕ್ಕೆ ನೀನೇನು ಮಾಡು ಅಂತಂದರೆ, ಮದುವೆ ಮಾಡ್ಕೊಳ್ಳೋದು ಮುಖ್ಯ ಅನ್ನೋದಕ್ಕಿಂತ ನಾನು ಆರೋಗ್ಯವಾಗಿ ನೆಮ್ಮದಿಯಾಗಿ ಯೋಚನೆ ಇಲ್ಲದೆ ಬದುಕಬೇಕು ಅಂತಕ್ಕಂಥದ್ದನ್ನು ನೀನು ತಿಳ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡು. ಮದುವೆ ಆದಮೇಲೆ ಆಗಲಿ, ಮದುವೆ ಮಾಡೋಕ್ಕೆ ಮುಂಚೆ ಆಗಲಿ ಯೋಚನೆ ಮಾಡೋದಲ್ಲ. ಇದನ್ನು ಎಲ್ಲೂ ಹೇಳಲ್ಲ ನಿಮಗೆ. ಇದನ್ನು ಉತ್ತರ ನಕ್ಷತ್ರಕ್ಕೆ ನೀನು ಹುಟ್ಟಿರುವ ಕಾರಣ ನಿನ್ನ ದೇಹದಲ್ಲಿ ಇರತಕ್ಕಂತಹ ಹೃದಯ ಮತ್ತು ಮೆದುಳಿಗೆ ನೀನು ಒಬ್ಬಳೇ ಅಲ್ಲ, ಪ್ರತಿ ಪ್ರಪಂಚದಲ್ಲಿ ಎಲ್ಲ ಮಕ್ಕಳಿಗೂ ಹೃದಯ ಮತ್ತು ಮೆದುಳಿಗೆ ಸಂಬಂಧವನ್ನು ಕಲ್ಪಿಸ್ಬೇಕಾ ಬೇಡಮ್ಮ? ಕಲ್ಪಿಸ್ಬೇಕು ಗುರುಜಿ. ಇವೆರಡೂ ನಮ್ಗೆ ಅತಿ ಮುಖ್ಯವಾದ್ದಲ್ವಾ? ಹೌದು, ಮುಖ್ಯ ಗುರುಜಿ. ಇದನ್ನೇ ಜೋಡಣೆ ಮಾಡದೆ ಮನುಷ್ಯ ನೆಮ್ಮದಿಯಾಗಿ ಯೋಚನೆಯಲ್ಲಿ ಹೆಂಗೆ ಬದುಕೋಕ್ಕಾಗತ್ತೆ? ಸ್ವಲ್ಪ ಯೋಚನೆ ಮಾಡು.
ನಿಮ್ಮ ಅಮ್ಮನಿಗೆ ಒಂದು ಥ್ಯಾಂಕ್ಸ್ ಹೇಳು ನೀನು. ಕರೆ ಮಾಡಿ ಇಷ್ಟು ವಿಚಾರ ನಿನ್ನ ಮದುವೆ ಆಗೋಕ್ಕೆ ಮುಂಚೆ ತಿಳಿಸಿದ್ದಾರೆ, ಕೇಳಿದ್ದಾರೆ ಅಂದರೆ ಖುಷಿಪಡು. ಒಂದು. ಎರಡನೇದಾಗಿ, ನೀನು ಮದುವೆಯ ನಂತರ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು, ಗಂಡನನ್ನು ಯಾವ ರೀತಿಯಲ್ಲಿ ನಾನು ಆರೋಗ್ಯವನ್ನು ಪಡ್ಕೊಳ್ಳೋಕ್ಕೆ ಏನು ಮಾಡಬೇಕು, ಗಂಡನ ಆರೋಗ್ಯವನ್ನು ಸರಿ ಮಾಡೋಕ್ಕೆ ಏನು ಮಾಡಬೇಕು, ಇದೊಂದನ್ನು ಕಾನ್ಸೆಪ್ಟ್ ಇಟ್ಕೋ. ನಿಮ್ಮ ಇಡೀ ವಂಶದಲ್ಲಿ ಏನಪ್ಪ ಗಂಡ ಹೆಂಡತಿ ಮದುವೆ ಆದರೂ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಆರೋಗ್ಯವಾಗಿದ್ದಾರೆ, ಆ ಖುಷಿ ನಿನಗೆ ಸಿಗುತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಅಕಸ್ಮಾತ್ ಮದುವೆ ಆದಮೇಲೆ ಗಂಡ ಹೆಂಡತಿ ಇಬ್ಬರು ತಿಳ್ಕೊಳ್ಳೋಕೆ ಬೇಕಾದ್ರೆ ಬಂದರೆ ಹೇಳಿಕೊಡೋಣ. ನಾಳೆ ಹುಟ್ಟುವ ಮಗು ಜ್ಞಾನವಂತವಾದ ಮಗು ಹುಟ್ಟಬೇಕು ಅಂದರೆ ಇವೆಲ್ಲ ತಿಳ್ಕೊಳ್ಳೋಕೆ ಪ್ರಯತ್ನ ಆಗಲಿ ಅಂತ ಈ ಮೂಲಕ ನಿನಗೆ ಹೇಳ್ತೀನಿ ತಾಯಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಅನುಸಂಧಾನ ಪ್ರಕ್ರಿಯೆ ಅಂದರೆ ಏನು ಅನ್ನೋದರ ಕುರಿತಂತೆ ಗುರೂಜಿ ಮತ್ತಷ್ಟು ತಿಳಿಸಿಕೊಡ್ತಾರೆ. ಇದೀಗ ದಾವಣಗೆರೆಯಿಂದ ವಿದ್ಯಾ ಅಂತ ಹೇಳಿ ಕರೆ ಮಾಡಿದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ವಿದ್ಯಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸ್ವಲ್ಪ ಜೋರಾಗಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಮ್ಮ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ, ಏನು ಓದಿದ್ಯಮ್ಮ? BA ಮಾಡಿದ್ದೀನಿ ಗುರುಗಳೇ. ಏನಾಗಬೇಕಿತ್ತಪ್ಪ ಈಗ? ಗುರುಗಳೇ, ನಾವು ಈಗ ಇದು ಮದುವೆ ಫಿಕ್ಸ್ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ವಿ ಗುರುಗಳೇ. ಶ್ರೀ ಮೇಡಮ್ ಅವರು ಮದುವೆ ಮಾಡ್ಕೊಂಡು ಬರ್ರಿ ಅಂದಿದ್ರು. ಅಮ್ಮ ಇನ್ನೊಂದ್ಸಲ ಹೇಳು. ಶ್ರೀ ಮೇಡಮ್ ಅವರು ಮದುವೆ ಮಾಡ್ಕೊಂಡು ಇಲ್ಲಿಗೆ ಬರ್ರಿ ಅಂತ ಹೇಳಿದ್ರು ಗುರುಗಳೇ. ಅಲ್ಲಿ ಓಕೆ, ಮದುವೆ ಆಯಿತಾ? ಮದುವೆ ಆಯ್ತು ಗುರುಗಳೇ. ತಿರುಪತಿಯಲ್ಲಿ ಮದುವೆ ಮಾಡ್ಕೊಂಡು ಬಂದ್ವಿ. ಎಷ್ಟು ತಿಂಗಳಾಯಿತು? ಮೊನ್ನೆ 11ನೇ ತಾರೀಕಿಗೆ ಮದುವೆ ಮಾಡ್ಕೊಂಡು ಬಂದ್ವಿ ಗುರುಗಳೇ. ಓಕೆ, ಏನಾಗಬೇಕಿತ್ತು ಈಗ? ಅವರು ಮದುವೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ರಿ ಅಂತ ಹೇಳಿದ್ರು. ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ? ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ವಾ? ಇಲ್ಲ ಗುರುಗಳೇ, ನಮ್ಮ ಮನೆ ಫೋನು ಮಾಡ್ತಾ ಇದ್ದಾರೆ. ಓಕೆ ಅಮ್ಮ, ಇವಾಗ ಹೇಳಿರ್ತೀನಿ. ಇವತ್ತು ಆ ನಂಬರ್ಗೆ ಇವತ್ತು ಸಾಯಂಕಾಲನೇ ಒಂದು ಕಾರ್ಯಕ್ರಮ ಬಂದು ಅದು 15 ನಿಮಿಷಕ್ಕೆ ನೀನು ಫೋನ್ ಮಾಡು. ಇಲ್ಲಿ ಮೇಲ್ಗಡೆ ನಂಬರ್ ಇದೆ, 933 ಇದೆಯಲ್ಲ. ಹಾಂ ಗುರುಗಳೇ, ಅವ್ರಿಗೆ ಮಾಡಿದ್ರು ಅಷ್ಟೇ ಗುರುಗಳೇ. ದಾವಣಗೆರೆ ವಿದ್ಯಾ ಅಂತ ಹೇಳಿದ್ರೆ ಅರ್ಧ ಗಂಟೆ ಬಿಟ್ಟು ಮಾಡಮ್ಮ ಅಂತಾರೆ ಗುರುಗಳೇ. ಮಾಡಿದ್ರೆ ಮತ್ತೆ ಫೋನ್ ತೆಗೆಯೋದಿಲ್ಲ. ಓಕೆ, ಈಗ ನಾನು ಇರ್ತೀನಿ, ಜೊತೆಯಲ್ಲೇ ಇರ್ತೀನಿ. ನೀನು ಕಾರ್ಯಕ್ರಮ ಮುಗಿದು ಒಂದು 10-15 ನಿಮಿಷಕ್ಕೆ ಮಾಡು, ನಾನು ಮಾತಾಡ್ತೀನಿ. ಓಕೆ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ವಿದ್ಯಾ ಕರೆ ಮಾಡಿದ್ದಕ್ಕಾಗಿ. ಇದೀಗ ಜ್ಯೋತಿ ಅಂತ ಹೇಳಿ ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಜ್ಯೋತಿ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೊಪ್ಪಳದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ. ನಿಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ಪುಷ್ಯ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಮ್ಮ. ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು ಮಗ. ಎಷ್ಟು ವಯಸ್ಸು ನಿಮಗೆ? ನನಗೆ 33. ಮದುವೆ ಆಯಿತಾ? ಇನ್ನೂ ಇಲ್ಲ ಗುರುಗಳೇ. ಯಾಕೆ? ಮನೇಲಿ ಹುಡುಕ್ತಾ ಇದ್ದಾರೆ, ಇನ್ನೂ ಸೆಟ್ ಆಗಿಲ್ಲ ನನಗೆ. ನೀನೇನು ಓದಿದ್ಯಾ? ನಂದು BE ಕಂಪ್ಲೀಟ್ ಆಗಿರೋದು. ಓಕೆ, ಮದುವೆ ಬಗ್ಗೆ ನಿನಗೆ ಹೇಗೆ ಅನ್ಸುತ್ತೆ? ಮದುವೆ ಬೇಕೇ ಬೇಕಾ, ಮದುವೆ ಮಾಡ್ಕೊಳ್ಳೇಬೇಕಾ ಅನ್ಸುತ್ತಾ, ಇಲ್ಲ ಮಾಡ್ಕೋಬೇಕು ಅನ್ಸುತ್ತಮ್ಮ? ಒಂದೊಂದ್ಸರಿ ಒಂದೊಂದ್ಸಲ ಯೋಚನೆ ಬರುತ್ತೆ ಗುರುಗಳೇ. ಅಲ್ಲ, ಪರ್ಸೆಂಟೇಜ್ ಯಾವುದು ಕೊಡ್ತೀಯಾ? ಏನು ಮದುವೆ ಅಂತ ಏನಕ್ಕೆ ಬೇಕು, ಮದುವೆನೇ ಬೇಕಾ, ಹಂಗೆ ಇರ್ಬೋದಲ್ವಾ, ಯಾವ ಥರದಲ್ಲಿ ತಗೋತೀಯ ನಿನ್ನ ಮೈಂಡ್ಗೆ? ಅದೇ ಮದ್ವೆನೇ ಬೇಕಾ ಅನ್ನೋ ಥರ ಕ್ವಶನ್. ಇದು ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ಯಾ ನೀನು? ನನಗೆ ಮದುವೆ ಇಷ್ಟ ಇದೆ ಇಲ್ಲ ಅಂತ ಹೇಳ್ಬೇ, ಅವ್ರ ಪಾಪ ಹುಡುಕ್ತಾ ಇದ್ರೆ ಕತೆ ಏನು? ಅವ್ರು ಹುಡುಕ್ತಾ ಇಲ್ಲ, ಈಗ ಸದ್ಯಕ್ಕೆ ಹುಡುಕ್ತಾ ಇಲ್ಲ ಗುರುಗಳೇ. ಯಾಕಂದ್ರೆ ಈಗ ನಮ್ಮ ಫಾದರ್ ತೀರ್ಕೊಂಡು 1 ವರ್ಷ ಆಯ್ತು ರೀಸೆಂಟ್ ಆಗಿ. ಏನಾಗಿತ್ತು? ಅವ್ರಿಗೆ ಹುಷಾರಿರ್ಲಿಲ್ಲ ಗುರುಗಳೇ. ಎಷ್ಟು ವಯಸ್ಸು ಅವ್ರಿಗೆ ಅಪ್ಪಂಗೆ? ಒಂದು 70 ಇತ್ತು. ಓಕೆ, ಅವ್ರ ಸಾವು ನಿನಗೆ ಖುಷಿ ಅನ್ನಿಸ್ತಾ ಇಲ್ಲ? ಅವರು ಚೆನ್ನಾಗಿಲ್ಲ, ಜೀವನ ಅಷ್ಟಾಗಿರಲಿಲ್ಲ, ನೆಮ್ಮದಿ ಇಲ್ಲ, ಸಾವು ಕೂಡ ತಪ್ಪು ಅಂತ ಅನಿಸಿಲ್ವಾ ನಿನಗೆ? ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ವಾ ನೀನು? ಯಾಕೆ ಈ ಥರ ತುಂಬ 70 ವರ್ಷಕ್ಕೆ ನಮ್ಮ ತಂದೆ ಏನಕ್ಕೆ ಹೋದರು, ಅಥವಾ ಏನು ತಪ್ಪಾಯಿತು ತಿಳ್ಕೊಳ್ಳಿಲ್ವಾ? ಇಲ್ಲ ಗುರುಗಳೇ. ಯಾಕೆ ನಂಬಿಕೆ ಇಲ್ವಾ, ಟೈಮ್ ಇಲ್ವಾ, ಹೇಳೋರಿಲ್ವಾ? ಯಾರು ಹೇಳೋರಿರ್ಲಿಲ್ಲ ಗುರುಗಳೇ. ನಿಮಗೆ ಅಣ್ಣ ತಮ್ಮ? ಅಣ್ಣ ಇದ್ದಾರೆ ಗುರುಗಳೇ. ಅವ್ರದ್ದು ಮದುವೆ ಆಯಿತಾ? ಅವ್ರ ಮದುವೆ ಆಗಿದೆ. ಆಗಿದೆಯಾ? ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೆ 45. ಅಮ್ಮ, ನೀನು ಓದಿರೋ ಹುಡುಗಿ ನಮ್ಮ ಅಣ್ಣಗೆ 40 ಆಯಿತು, ನನಗೆ 30 ಮೇಲೆ ಏರ್ತು, ಮದುವೆ ಯಾಕೆ ಆಯ್ತಾ ಇಲ್ಲ ಅಂತ ಪ್ರಶ್ನೆ ಯಾಕೆ ನೀನು ತಗೊಳ್ಳಿಲ್ಲ? ಹಾಂ, ಸೆಟ್ ಆಯ್ತಾ ಇಲ್ಲ ಅಂತನಾ,
ಏನು ನಿಮ್ಮ ಕಾರಣ ಏನು ಮದುವೆಗೆ ಇಷ್ಟು ತಡ ಆಗ್ತಾ ಇದೆ ಅಂತ ಗೊತ್ತಾಗಿದೆಯಲ್ವಾ? ಹೌದು ಗುರುಗಳೇ. ಮತ್ತು ಯಾಕೆ ಇದನ್ನು ತಿಳ್ಕೊಬಾರ್ದು ನೀವು? ಸುಮ್ಮನೆ ಇದ್ದರೆ ಹುಡುಕ್ತಾ ಇದ್ದಾರೆ, ಎಲ್ಲಿ ಹುಡುಕರು ಸಿಕ್ಕತ್ತೆ? ಏನು ರಸ್ತೆಲ್ಲ ಸಿಗತ್ತೆ? ಇಲ್ಲ. ಈಗ ನಿಮಗೆ ಮದುವೆ ಅಂತಕ್ಕಂಥದ್ದು ಕನಸಿನ ಮಾತು ನಿಮ್ಮ ಕುಟುಂಬದಲ್ಲಿ. ಈಗ ನಿಮ್ಮ ತಂದೆ ನಿಮ್ಮ ತಾಯಿ ಜೀವನ ನೋಡಿದ್ರೆ ಅವರ ಮದುವೆ ಆಗಿರ್ತಕ್ಕಂಥದ್ದು, ಮದುವೆ ಆದಮೇಲೆ ನಡ್ಕೊಂಡಿರ್ತಕ್ಕಂಥದ್ದು ಖುಷಿ ಅನಿಸುತ್ತೇನಮ್ಮ? ಅವರಿಬ್ಬರು ಚೆನ್ನಾಗಿದ್ದರು, ಗಂಡ ಹೆಂಡತಿ ಅಪ್ಪ ಅಮ್ಮ ಚೆನ್ನಾಗಿ ಲೈಫ್ ತಗೊಂಡಿದ್ರು ಅಂತ ಅನಿಸುತ್ತಾ? ಇಲ್ಲ ಗುರು. ಅಂದಮೇಲೆ ನೀವು ಅವ್ರು ನೋಡಿಕೊಂಡು ಕೂಡ ನಾವು ಬದಲಾವಣೆ ಮಾಡ್ಕೊಂಡು ನಾವು ಚೆನ್ನಾಗಿರಬೇಕು ಅಂತ ನೀವು ಅಣ್ಣ ತಂಗಿ ಮಾತಾಡ್ಕೊಂಡು ಯಾಕೆ ತಿಳ್ಕೊಳ್ಳಿಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ತಂದೆ ಏನು ಮಾಡ್ತಾಯಿದ್ರು ವೃತ್ತಿ? ಅವರು ಟೀಚರ್ ಇದ್ರು ಗುರು. ಜಮೀನು ಎಷ್ಟಿದೆ ನಿಮ್ಮಪ್ಪಂದು ಆಸ್ತಿ? 5 ಜನ ಇದ್ದಾರೆ. ಸೊ ಎಲ್ಲರಿಗೂ 1 ಎಕರೆ ಬಂದಿದೆ ಗುರು. ನಿಮ್ಮ ತಂದೆಗೆ ಬಂದಿರೋದು ಯಾರ ಕೈಲಿದೆ ಜಮೀನು? ನಮ್ಮ ಕಡೆನೇ ಇದೆ ಗುರು. ಯಾರು ಮಾಡ್ತಾ ಇರೋದು? ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗ ಮಾಡ್ತಾ ಇದ್ರು. ಯಾಕೆ ನೀವು ಮಾಡ್ತಾ ಇಲ್ಲ? ಈಗ ಮನೆ ಬಿದ್ದಿದೆ ಗುರುಗಳೇ, ಅದು ಮನೆ ಇಲ್ಲ ಅಲ್ಲಿ ಇರೋಕೆ, ಹಂಗಾಗಿ ಅವ್ರು ಮಾಡ್ತಿದ್ದಾರೆ. ಓಕೆ. ನಿಮ್ಮ ತಂದೆನ ಎಲ್ಲಿ ಸಂಸ್ಕಾರ ಮಾಡಿದ್ದು? ನಮ್ಮ ಹೊಲದಲ್ಲೇ. ಎಷ್ಟು ಜನ ಆಗಿದ್ದಾರೆ ಇಲ್ಲಿವರೆಗೂ? 3 ಜನ. ಯಾಕೆ ಈ ಅಭ್ಯಾಸ? ಜಾಗ ಇಲ್ಲ ಅಂತನಾ ಏನು? ಅದು ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಗುರುಗಳೇ, ಯಾಕಂದ್ರೆ ಹಿರಿಯರು ಬೇಕಾದ್ರೆ ಮಾಡಿದ್ದಾರೆ. ನೀನು ಒಂದು ಅರ್ಥ ಮಾಡ್ಕೊಮ್ಮ, ಹೌದು. ಬೇಜಾರು ಮಾಡ್ಕೋಬೇಡ, ಭಯ ಬೀಳಬೇಡ. ಯೋಚನೆಯಲ್ಲೇ ಕಾಲ ಕಳೆದಿರಾ ಇಡೀ ನಿಮ್ಮ ಕುಟುಂಬ. ಈಗಲೂ ಯೋಚನೆಯಲ್ಲೇ ಕಾಲ ಕಳೀತಾ ಇದ್ದೀರಾ. ಸ್ಟೇಷನ್ನು, ಕೋರ್ಟು, ಯಾವುದೇ ಕೆಲಸಗಳಿಗೆ ವಿಳಂಬ ಆಗ್ತಕ್ಕಂಥದ್ದು ನಿಮ್ಮ ಮನೇಲೇ ಡೆಪಾಸಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಅಂದರೆ ನಿಮ್ಮ ಜಮೀನಲ್ಲಿ ಹಾಕ್ಕೊಂಡಿದ್ದೀರಲ್ಲ ಶವ, ಇದರ ಫಲ ಯಾವ ಕೆಲಸನೂ ಆಗಲ್ಲ, ಯಾರೂ ಮನೇಲಿ ನೆಮ್ಮದಿಯಾಗಿರಲ್ಲ. ನೀವು ಅಂದ್ಕೊಂಡಿದ್ದು ಯಾವುದೂ ನಿಮ್ಮ ಕೈಗೆ ಸಿಗಲ್ಲ. ಅರ್ಥ ಆಯ್ತಾ? ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಗಳೇ. ಮೊದಲು ಇದನ್ನು ಕರೆಕ್ಟಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಇನ್ನು ಮುಂದೆ ಅಲ್ಲಿ ಯಾವುದೇ ಕಾರಣಕ್ಕೂ ಸತ್ತವರನ್ನು ತೊಗೊಂಡೋಗಿ ನೀರಿರೋ ಜಾಗದಲ್ಲಿ ಏನು ಮಾಡಬೇಕು ಮಾಡಿ ಮನೆಗೆ ಬನ್ನಿ. ಸ್ವಂತ ಭೂಮಿ ಅವ್ರದ್ದೇನೆ ಕಷ್ಟಪಟ್ಟಿದ್ರು, ನಮ್ಮ ತಾತಂದು ಇನ್ನೆಲ್ಲೂ ಹೋಗಲ್ಲ ಅಂದ್ಬಿಟ್ಟು ತೊಗೊಂಡೋಗಲ್ಲ ಹಾಕ್ಬಿಟ್ರೆ ಮನೆ ಒಳಗಡೆನೇ ಹಾಕ್ಕೋಬೇಕಾಗತ್ತೆ. ಅಡುಗೆ ಮನೇಲಿ ಒಂದು, ಹಾಲಲ್ಲಿ ಒಂದು, ಅಲ್ಲೇ ನಮ್ಮ ಹೊತ್ಕೊಂಡೋಗೋ ತಪ್ಪುತ್ತೆ, ಅಲ್ಲೇ ಹಾಕೊಂಬಿಟ್ಟು ಮೇಲೆ ಮಲ್ಕೊಂಬಿಡ್ಬೋದು. ಇನ್ನು ಇದಕ್ಕೆ ಮೀರಿ ನಾನು ಹೇಳೋಕ್ಕಾಗಲ್ಲ. ಯಾವ ಪುರುಷಾರ್ಥಕ್ರಿ ಇದು? ಇನ್ನು ಕೆಲವ್ರ ಕಮಿಟ್ಮೆಂಟ್ ಏನು ಅಂದರೆ ಸ್ಮಶಾನ ಇಲ್ಲ ಸ್ವಾಮಿ ಅಂತಾರೆ. ರಾಜಕೀಯದವ್ರು ಬಂದ ತಕ್ಷಣ ಅಟ್ಯಾಕ್ ಮಾಡಿ ಫಸ್ಟು ಸ್ಮಶಾನ ಕೊಟ್ಬಿಟ್ಟು ಮುಂದಕ್ಕೆ ಹೋಗಿ ಅಂತ ಅದೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಬಿರಿಯಾನಿ 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 ಬಿರಿಯಾನಿ. ಯಾಕೆ ಬಿರಿಯಾನಿ ಅಂತ ಹೇಳು? ತಿನ್ಬಿಟ್ರೆ ಸರಿ ಆ ಟೈಮಲ್ಲಿ ಓಟ್ ಹಾಕೋಣ ಆಮೇಲೆ ಮುಂದಕ್ಕೆ. ಆದರೆ ನಮ್ಮ ಊರಿಗೆ ಏನು ಬೇಕು ಅಂತ ಜ್ಞಾಪಕ ಇರಲ್ಲ. ಇದು ಸಾಕಷ್ಟು ಗ್ರಾಮಗಳಲ್ಲಿ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಸರ್ಕಾರಗಳು ಬಂದು ಹೋಗ್ತಾ ಇದೆ, ಈ ಊರು ಮಾತ್ರ ಅಭಿವೃದ್ಧಿ ಆಗಲಿಲ್ಲ. ಅದು ಅವ್ರು ಮಾಡಬೇಕು ಅಂತ ಹೇಳೋದು ತಪ್ಪು ಅವ್ರದ್ದಲ್ಲ, ನಿಮ್ಗಳದು. ನಮ್ಮ ಊರಿಗೆ ಏನು ಅವಶ್ಯಕತೆ ಇದೆ ಅದನ್ನು ತಗೊಳ್ಳಲ್ಲ. ವೈನ್ ಸ್ಟೋರ್ ಏನಾದ್ರು ಇಲ್ವಾ ಅದು ಬೇಕು, ಅಥವಾ ಮಾಡಿದ್ರೆ ಯಾಕೆ ಬೇಕು, ಇಷ್ಟೇ ಗಲಾಟೆ ಆಗೋದು. ಇನ್ನು ಮಿಕ್ಕದಕ್ಕೆ ಯಾವುದಕ್ಕೂ ಬರಲ್ಲ. ಹಾಗಾಗಿ ಈ ಮೂಲಕ ಎಲ್ಲರಿಗೂ ಹೇಳೋದು ಇಷ್ಟೇ, ಸ್ಮಶಾನ ನಮ್ಮೂರಲ್ಲಿ ಇಲ್ಲ ಅಂತ ದಯವಿಟ್ಟು ನೀವು ಮಾಡಿಕೊಂಡ್ರೆ ಈ ಥರ ಅಭ್ಯಾಸಗಳು ಮಾಡಿಕೊಂಡು ನಮ್ಮ ಜಮೀನಲ್ಲೇ ನಾವು ಹಾಕೋತೀವಿ. ಇದು ಸಮಸ್ಯೆ ಇವತ್ತಿಂದಲ್ಲ, ನಾನು ಸುಮಾರು ವರ್ಷಗಳಿಂದ ಕೇಳ್ಪಟ್ಟಿದ್ದೀನಿ. ನೀವೆಷ್ಟೇ ಕೋಟಿವಂತರಾಗಿದ್ದರೂ, ನೀವೆಷ್ಟೇ ಆಸ್ತಿ ಇದ್ದರೂ, ನೀವೆಷ್ಟೇ ವಿದ್ಯಾಬುದ್ಧಿ ಇದ್ದರೂ, ಒಂದು ಶವವನ್ನು ನಿಮ್ಮ ಜಮೀನಿನಲ್ಲಿ ಸಂಸ್ಕಾರ ಮಾಡಿದ್ದೇ ಆಗಿದ್ದ ಪಕ್ಷದಲ್ಲಿ, ಇವತ್ತಲ್ಲ, ನಿಮ್ಮ ಅಪ್ಪನ ಕಾಲ, ನಿಮ್ಮ ತಾತನ ಕಾಲ, ಯಾವುದೋ ಕಾಲದಿಂದ ಆಗಲಿ, ನಿಮಗೆ ಜೀವನದಲ್ಲಿ ಏನೇನು ಕಷ್ಟ ಬರಬಾರ್ದು ಎಲ್ಲವೂ ಬರುತ್ತೆ. ಮದುವೆ ಮನೇಲಿ ಅಳು, ಊಟ ಮಾಡುವಾಗ ಅಳೋದು, ಮಲ್ಕೊಳ್ಳುವಾಗ ಅಳೋದು, ದೇವಸ್ಥಾನ ಪೂಜೆಗೆ ಹೋದಾಗ ಅಳೋದು. ಅಳು ಅನ್ನೋದು ಏನು ಅಂದರೆ ನಿಮ್ಮ ಜಮೀನಲ್ಲಿ ಹಾಕಿ ನೋಡಿ ಗೊತ್ತಾಗತ್ತೆ. ಎಷ್ಟು ಜನ ನಿಮ್ಮ ಜಮೀನುಗಳಲ್ಲಿ ಊತಿದ್ದೀರಾ? ನೀವುಗಳು ಕೂತ್ಕೊಂಡು ಯೋಚನೆ ಮಾಡಿ, ನೀವು ನೆಮ್ಮದಿಯಾಗಿ ಮಲಗಿದ್ದಿದೆಯಾ ಎಷ್ಟು ವರ್ಷಗಳಿಂದ ಕೂಡ? ಇದ್ರ ಮಧ್ಯ ಬರುತ್ತೆ ನೋಡಮ್ಮ, ಮಾಟ ಮಂತ್ರ, ಜಾದು ಮಂತ್ರ, ಮೋಹಿನಿ, ಪೀಡೆ, ಏನೋ ಓಡ್ದಂಗೆ ಆಯ್ತದೆ, ಕಪ್ಪು ಓದಂಗೆ ಆಯ್ತದೆ, ಹಿಂಡು ಬಂದು ಅಮಿಕೊಂಡಂಗೆ ಆಯ್ತದೆ, ಇದೆಲ್ಲ ಶುರು. ಮೊನ್ನೆೊಬ್ರು ಬಂದಿದ್ರು, ಮಲ್ಕೊಂಡ್ರೆ ಅಮುಕ್ದಂಗೆ ಆಯ್ತದಂತೆ. ನಾನಂದೆ, ಓ ಗ್ಯಾಸ್ಟ್ರಿಕ್ ಆಗಿ ಸಾಯ್ತಾ ಇದೆಯಾ, ಎಲ್ಲಿ ಅಮ್ಕೋದು ಅಂದೆ ನಾನು. ಅವ್ನು ಹಿಂಗೆ ನೋಡ್ತಾ ಅವನೇ, ಅಮಿಕೊಂಡಂಗೆ ಆಯ್ತದಂತೆ, ಗ್ಯಾಸ್ಟ್ರಿಕ್ ಅದು ಮೇಲೆ ಬಂದು ಅದಕ್ಕೊಳ್ತಂತೆ. ಏನು 12 ವರ್ಷ ಹುಡುಗನ ಹೋಗಲಿ, ಹ್ಯಾಂಡ್ಸಮ್ ಆಗಿದೆಯಾ, ಯಾರೋ ಬಂದು ಅಮುಕ್ತಾವ್ರೇನಕ್ಕೆ? ಅರ್ಥ ಮಾಡಿಸುವಂಥ ವಿಷಯಕ್ಕಮ್ಮ ನಾನು ಎಷ್ಟೊಂದು ಪದಗಳು ಬಳಸ್ತೀನಿ, ಅದೇನು ಅಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ.
ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ನಿನಗೆ ಏನು ಆಗೈತೆ ಅಂದರೆ ಗ್ಯಾಸ್ಟ್ರಿಕ್ ಆಗೈತೆ, ಕೂತ್ಕೊಳ್ಳೋಕೆ ಆಯ್ತಲ್ಲ ನಿನ್ನ ಕೈಲಿ, ಹಿಂಗೆ ಸರ್ಕಸ್ ಮಾಡ್ತೀಯ. ಯಾವುದಪ್ಪ ಇಲ್ಲೂ ಬಂದು ಆಫೀಸಲ್ಲಿ ಬಂದು ಅಮಿಕೊಳಕ್ಕೆ ಬಂದೈತೆ ನನಗೆ, ಆದರೂ ಒಪ್ಕೊಳ್ಳಿಲ್ಲ ಕಣಮ್ಮ. ಯಾಕೆ ಅಂದರೆ ಈ ಥರದವರು ಬೇಕಾಷ್ಟು ಜನ ಇದ್ದಾರೆ. ಆರೋಗ್ಯ ಕೆಟ್ಟಿದ್ದು ಏನೇನು ಬೇಕು ನೀವೆಲ್ಲ ಬಯಸ್ಕೊಳ್ಳಿ. ಯಾರೋ ಮಾಡ್ಸವ್ರಾ, ಎಸ್. ನನಗೇನು ಆಗೋಗುತ್ತೆ, ಅದೇನೆ. ನಾನು ಸತ್ತೋಗ್ತೀನಿ, ಉಳಿಯಲ್ಲ, ಅದೇನೆ. ಎಲ್ಲ ದೇಹದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳೇ ಹೊರ್ತು ಗ್ರಹಗಳಿಂದ ತೊಂದರೆ ಆಗ್ತೈತೆ. ಈ ಥರ ಹಲವಾರು ವಿಚಾರಗಳಲ್ಲಿ ತುಂಬ ಜನ ಅನುಭವಿಸ್ತಾ ಇದ್ದಾರೆ. ಟೈಮ್ ಚೆನ್ನಾಗಿಲ್ವಂತೆ, ಈಗ ಚೆನ್ನಾಗಾದ್ಮೇಲೆ ಸರಿ ಹೋಗುತ್ತಂತೆ ಅಂತ. ಸರಿ ಹೋಗೋದು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಯಾಕೆ ಅಂದರೆ ಏನೂ ಆಗೇ ಇಲ್ಲ, ಸರಿ ಹೋಗೋದೆಲ್ಲಿ ಬಂತು. ಅಮ್ಮ ಕೆಟ್ಟದ್ದಾಗಿದ್ರೆ ಒಳ್ಳೆಯದಾಗಲಿ, ಕೆಟ್ಟದ್ದೇ ಆಗಿಲ್ಲ ಒಳ್ಳೇದು ಹೆಂಗೆ ಬಯಸ್ತೀರ ನೀವು? ಅದಕ್ಕೋಸ್ಕರವಾಗಿ ಒಬ್ಬರು ಚೆನ್ನಾಗಿರ್ತಾರೆ, ಒಬ್ಬರು ಚೆನ್ನಾಗಿಲ್ಲ. ದೇವರು ಅವನಿಗೆ ಹಂಗೆ ಕೊಟ್ಟ, ದೇವರು ನನಗೆ ಹೆಂಗೆ ಕೊಟ್ಟ. ಏನು ದೇವ್ರು ಗೇಮ್ ಆಡ್ತಾನ ಅಲ್ವಾ? ಎಲ್ಲವನ್ನೂ ದೇವ್ರ ಮೇಲೆ ಹಾಕ್ತಕ್ಕಂಥ ಈ ಕೆಟ್ಟ ಸಂಪ್ರದಾಯ ಯಾವತ್ತು ಹೋಗಬೇಕು ಗೊತ್ತಿಲ್ಲ. ಅಮ್ಮ ನಿನ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು ಗುರುಗಳೇ. ಮೊದಲು ಈ ಕೆಲಸ ಮಾಡು. ನೀನು ನಿಮ್ಮ ಅಣ್ಣ ಕೂತ್ಕೊಂಡು ಫಸ್ಟು ಡಿಸೈಡ್ ಮಾಡಿ. ನಿಮ್ಮ ಅಪ್ಪನಿಗೆ ಒಂದು ಸರಿಯಾಗಿ ಊಟನೂ ಹಾಕಿಲ್ಲ, ನೀವು ಖಾಲಿ ತಟ್ಟೆ ಕೈ ಕೊಟ್ಟಿದ್ದೀರಾ. ಆಮೇಲೆ ಅದನ್ನು ಹೇಳ್ಕೊಡ್ತೀನಿ. ಎರಡನೇದು, ನೀನು ಮದುವೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಅಣ್ಣ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಸನ್ಯಾಸತ್ವವನ್ನು ಹೊಂದಿರುವಂಥ ಕುಟುಂಬ ಆಗಿದ್ದೀರಾ. ಅದು ನಿಮ್ಮ ತಪ್ಪು, ಯಾರ್ದು ತಪ್ಪಲ್ಲ. ಒಳ್ಳೆ ಆಫರ್ ಬಂದು ಒಳ್ಳೆ ಸಂಬಂಧ ಬಂದರೂ ಒಪ್ಪಲ್ಲ. ಒಪ್ಪಿದ್ರೆ ಬೇಜಾರಾಗತ್ತೆ, ಭಯ ಆಗತ್ತೆ. ಇದೆಲ್ಲ ಬೇಕಾ? ಓದಿದ್ರಿ ಅಷ್ಟೇ, ನಿಮ್ಮಪ್ಪ ಓದಿಸಿದ್ರು ಅಷ್ಟೇ. ಆದರೆ ಕೈ ಬಿಟ್ಟು ಹೋದರೂ ಟಾಟಾ ಮಾಡಿ 70 ವರ್ಷಕ್ಕೆ. ಆ ಶಾಪದಲ್ಲಿ ನೀವು ಮುಳುಗಿದ್ದೀರಾ. ಇನ್ನು ಮುಂದೆ ನಿಮ್ಮ ಕತೆ ಎಲ್ಲಿ ಹೋಗುತ್ತೆ ಸ್ವಲ್ಪ ಯೋಚನೆ ಮಾಡಿ. ಮೊದಲು ಈ ಕಾರಣಕ್ಕೆ ಏನು ಮಾಡಿದ್ರೆ ಸರಿ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಮ್ಮ. ಮದುವೆ 6 ತಿಂಗಳು ಲೇಟ್ ಆಗಲಿ, ತಿಳ್ಕೊಳ್ಳದೆ ಪ್ರಯತ್ನವನ್ನು ಮಾಡೋದು ಬಿಡಿ. ಫಸ್ಟು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಹುಡುಕೋದನ್ನು ಬಿಡಿ. ಓಕೆ ಗುರುಗಳೇ, ಒಂದು ಕಣ್ಣ ಹತ್ರ ಗುಳ್ಳೆ ಆಗಿದೆ. ಒಂದು ನಿಮಿಷ ಅಮ್ಮ, ನೀನೇನು ಪ್ರಾಬ್ಲಮ್ ಕೇಳಂಗಿಲ್ಲ. ಯಾಕೆ ಅಂತಂದರೆ ಪುಷ್ಯ ನಕ್ಷತ್ರಕ್ಕೆ ಮಹಾನುಭಾವನಾಗಿರ್ತಕ್ಕಂಥ ಶನೇಶ್ವರ ಸ್ವಾಮಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ. ದೇಹದಲ್ಲಿ ಎಲ್ಲಿ ಬೇಕಾದ್ರೆ ಗುಳ್ಳೆ ಆಗ್ಬೋದು, ಒಡಿಬೋದು, ಭಯ ಆಗ್ಬೋದು, ವಾಸೆ ಆಗದೇ ಇರ್ಬೋದು ಅಥವಾ ವಾಸೆ ಆಗ್ಬೋದು. ಈ ರೀತಿಯಾದ ವಿಚಾರಗಳು ದುಃಖ ಕೊಡುವಂತಹ ಸನ್ನಿವೇಶಕ್ಕೆ ಬಂದ ಗ್ರಹಗಳನ್ನು ಅನುಸರಿಸತಕ್ಕಂಥ ಅವರಿಗೆ ಈ ಮೂಲಕ ಆ ದೇವರನ್ನು ತೋರಿಸ್ತಾರೆ. ಅದನ್ನು ಅಡ್ವಾನ್ಸಾಗಿ ನಾನು ಹೇಳಿದ್ದೀನಿ. ಕಾರಣ ಇಷ್ಟೇ, ಅದು ನಮ್ಮನ್ನು ಕಾಡ್ಸಕ್ಕಲ್ಲ ಇರೋದು, ನಮಗೆ ಬುದ್ಧಿ ಕಲಿಸಿ, ಬುದ್ಧಿಯನ್ನು ಕಲಿಸೋದಕ್ಕೆ ಬರ್ತಕ್ಕಂಥ ಗ್ರಹಗಳೇ ಹೊರತು ನಮ್ಮನ್ನು ಕೆಡಿಸೋದಕ್ಕೆ ಯಾವುದೇ ಗ್ರಹಗಳು ಇಲ್ಲ. ಅದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಫಸ್ಟು ಏನೇ ಸಮಸ್ಯೆ ಇರಲಿ, ಮೊದಲು ನಾನು ಪುಷ್ಯ ನಕ್ಷತ್ರಕ್ಕೆ ಬಂದ ಕಾರಣ ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ, ನಾನು ಏನೇನು ಅನುಭವಿಸ್ತಾ ಇದ್ದೀವಿ ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಹೇಳ್ಕೊಡೋಣ. ಖುಷಿಯಾಗಿರು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ಶಿವಮೊಗ್ಗದಿಂದ ನಾಗಶ್ರೀ ಅಂತೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗಶ್ರೀ. ಹಲೋ, ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ, ಮಕರ ರಾಶಿ. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಹೇಳಿ. ಹಲೋ. ಹಾಂ, ಹರಿ ಓಂ ಗುರುಜಿ. ನಾರಾಯಣ. ಹೇಳಮ್ಮ, ಎಷ್ಟು ವಯಸ್ಸು? 22 ಗುರುಜಿ. ಮದುವೆ ಆಯಿತಾ? ಇಲ್ಲ, ಇನ್ನೂ ಆಗಿಲ್ಲ. ಯಾಕೆ ಯೋಚನೆ ಮಾಡ್ತಾ ಇದೆಯಾ ನೀನೇ ಮದುವೆ ಮಾಡ್ಕೊಳ್ಳೋದು ಬೇಡವಾ ಅಂತ? ಇಲ್ಲ, ಮನೇಲಿ ಹುಡುಕ್ತಾ ಇದ್ದಾರೆ ಗುರುಜಿ. ಎಲ್ಲರೂ ಇದು ಹೇಳ್ತಾರೆ, ಹುಡುಕ್ತಾ ಇದ್ದಾರೆ ಅಂತ. ಓಕೆ, ನಿನಗೆ ಇವಾಗ ಲೆಕ್ಕ ಹಾಕಿದ್ರೆ ಬೆನ್ನು ಅಂತಕ್ಕಂತಹ ವಿಚಾರ, ಕಾಲು ಅಂತಕ್ಕಂಥ ವಿಚಾರ, ಉಸಿರಾಟ ಅಂತಕ್ಕಂಥ ವಿಚಾರ, ಈ ಮೂರರಲ್ಲಿ ಯಾವುದು ನಿನಗೆ ಮೈನಸ್ ಕಾಣಿಸುತ್ತೆ? ಉಸಿರಾಟ ಗುರುಜಿ. ಅದು ಯಾವಾಗ್ಲೂ ಶೀತ ಇರತ್ತೆ ನನಗೆ. ಶೀತ ಏನಕ್ಕೆ ಬಂತು ಅಂತ ತಿಳ್ಕೊಂಡೆ ಹೋಗ್ಲಿ? ಇಲ್ಲ, ಯಾಕೆ? ಯಾವಾಗ್ಲೂ ಇರತ್ತೆ ಅಂತ. ಅಲ್ಲ, ಅದು ಮಾಮೂಲಿ ಕಾಮನ್, ಎಲ್ರಿಗೂ ಬರ್ತದೆ ಅಂತನಾ? ಅಲ್ಲ, ಮನುಷ್ಯ ಜೀವಿಸತೆ ಇರಬೇಕಂದ್ರೆ ನಮ್ಮ ಉಸಿರಾಟ ಚೆನ್ನಾಗಿರ್ಬೇಕಲ್ವಾ? ಹೌದು ಗುರುಜಿ, ಇರಬೇಕು. ಮತ್ತು ನೀನು ಯಾಕೆ ತಿಳ್ಕೊಂಡಿಲ್ಲ? ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತನಾ? ಇನ್ನೊಂದು ತಗೋಬೋದು ಅಂತನಾ? ಹೇಗೆ ಆ ಥರ ಎಲ್ಲ ಯಾಕೆ? ಮತ್ತೆ ಇವಾಗ ನೀನು ಡೌಟ್ ಬಂತು ಡೌಟ್ ಬಂತಲ್ಲಮ್ಮ ನನಗೆ, ಉಸಿರಾಟ ಚೆನ್ನಾಗಿಲ್ಲ, ಡೌಟ್ ಬಂತು. ಯಾಕೆ ತಿಳ್ಕೊಳ್ಳಿಲ್ಲ? ನಂಬಿಕೆ ಇಲ್ವಾ? ಅದು ಅದೇ ಅಂದ್ರೆ ಯಾರು ಆತರ ಹೇಳಿಲ್ಲ ಏನು ತಿಳ್ಕೊಬೇಕು ಅಂತ ಹೇಳಿ. ಶೀತ ಅಂದ್ರೆ ಅದು ಹೋಗತ್ತೆ ಬಿಡು ಅನ್ನೋ ತರನೇ ಎಲ್ಲರೂ ಹೇಳ್ತಾರೆ. ತುಂಬ ಚೆನ್ನಾಗಿ ಉತ್ತರ ಕೊಟ್ಟೆ. ಏನಂದರೆ ನಿಮ್ಮ ಥರ ಯಾರು ಗುರ್ತಿಸೇ ಹೇಳಲಿಲ್ಲ ಅಂತ ನಿನ್ನ ಪ್ರಶ್ನೆ ಅಲ್ವೇನಮ್ಮ? ಹಾ ಗುರುಜಿ, ಹೌದು. ಈಗ ನಾನು ಹೇಳಿದ್ದು ನಿನಗೆ ಖುಷಿ ಆಯಿತಾ, ಬೇಜಾರಾಯ್ತಾ? ಖುಷಿ ಆಯ್ತು ಗುರುಜಿ. ಅಲ್ವಾ? ಆದರೂ ನಾವು ಶಾಸ್ತ್ರ ಕೇಳೋದಂತೂ ಬಿಟ್ಟಿಲ್ಲ, ಶಾಸ್ತ್ರ ಹೇಳೋರಿಗೆ ಇದು ಗೊತ್ತಿಲ್ಲ. ಏನು ಹೇಳ್ತೀಯಾ?
ಹಾ. ಅಂದ್ರೆ ನಮ್ಮ ಮನೇಲಿ ಶಾಸ್ತ್ರ ಕೇಳಲ್ಲ ಗುರುಜಿ. ಅವರು ತುಂಬಾ ದಿನದಿಂದ ನೋಡ್ಕೊಂಡೇ ಬಂದಿದ್ದಾರೆ ನಿಮ್ಮನ್ನ. ಹಾಂ, ಅದಕ್ಕೆ ಅದನ್ನೆಲ್ಲ ನಂಬಲ್ಲ ನಮ್ಮ ಮನೇಲಿ. ಓಕೆ. ಅವ್ನು ನಂಬಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ? ತಿಳ್ಕೊಳಕ್ಕೂ ಪ್ರಯತ್ನ ಪಟ್ಟಿಲ್ಲ ಗುರುಜಿ. ಅಲ್ಲಿ ಬೆಂಗಳೂರಿಗೆ ಬರ್ಬೇಕು ಅಂತ ಹೇಳ್ತಾರೆ, ಆದ್ರೆ ಆಗ್ತಾ ಇಲ್ಲ. ಯಾವ ಊರು ನಿಮ್ಮದು? ಶಿವಮೊಗ್ಗ. ಓಕೆ. ನಿಮ್ಮ ತಂದೆ ಏನು ಮಾಡ್ತಾರೆ? ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ. ಎಷ್ಟು ವರ್ಷದಿಂದ? ಒಂದು 12 ವರ್ಷದಿಂದ ಗುರುಜಿ. ಓಕೆ. ಜಮೀನಿದೆಯಾ ನಿಮಗೆ? ಅಂದ್ರೆ ಒಂದು ಸೈಟ್ ಇದೆ ಊರಲ್ಲಿ, ಅದು ನಾವೇನು ಯೂಸ್ ಮಾಡ್ತಾ ಇಲ್ಲ, ಹಂಗೆ ಬಿಟ್ಟಿದ್ದಾರೆ. ಯಾಕೆ? ಅದು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹಾಂ, ಅದಕ್ಕೆ ಅದಕ್ಕೆ ಏನು ಇದ್ ಮಾಡೋದ್ ಬೇಡ ಅಂದ್ರೆ, ಅದಕ್ಕೆ ಏನಾರು ಪಪ್ಪ ಮಾಡ್ಬೇಕು ಅನ್ಕೊಂಡ ತಕ್ಷಣ ಅವ್ರಿಗೆ ಏನಾರು ತೊಂದರೆ ಆಗ್ತಿದೆ. ಅದನ್ನು ಮರ್ತುಬಿಡಿ, ಬೇಡ. ಅದ್ರ ಸವಾಸಕ್ಕೆ ಹೋಗ್ಬೇಡಿ. ಏನ್ ಗುರುಜಿ? ಅದ್ರ ಸವಾಸಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ ಅದನ್ನ ಅಂದೆ. ಅದಕ್ಕೆ ಬಿಟ್ಟಿದ್ದಾರೆ. ಅಂದ್ರೆ ಅದೇನು ಮಾಡ್ಸಿಲ್ದೆ ಹಂಗೆ ಬಿಟ್ಟಿದ್ದಾರೆ, ಯಾರಿಗೂ ಕೊಟ್ಟಿಲ್ಲ, ಹಂಗೆ ಬಿಟ್ಟಿದ್ದಾರೆ. ಈಗ ನಿನಗೊಂದು ಪ್ರಶ್ನೆ ಕೇಳ್ತೀನಿ. ಹಾ. ಒಂದು ಮನೆಯಲ್ಲಿ ಸುಸೈಡ್, ಆತ್ಮಹತ್ಯೆ ಆಗತ್ತೆ ಅಂದರೆ ಏನು ಕಾರಣ ಅಂತೀಯ? ಹಣೆ ಬರ ಅಂತೀಯ, ದೇವ್ರು ಕೊಟ್ಟ ಅಂತೀಯ, ಅಥವಾ ಅವರೇ ಮಾಡ್ಕೊಂಡ್ರು ಅಂತೀಯ? ಏನು ಹೇಳ್ತೀಯ ನಿನ್ನ ಪ್ರಕಾರ? ಅವರೇ ಮಾಡ್ಕೊಂಡಿರೋದು ಗುರುಜಿ ಅದನ್ನ. ಅದಕ್ಕೊಂದು ಕಾರಣ ಬೇಕಲ್ವಾ? ಹಾ. ಅಂದರೆ ವಿಷಯ ಯಾಕೆ ನಿನಗೆ ಹೇಳಿದೆ ಅಂದರೆ, ನೀನು ಹುಟ್ಟಿರ್ತಕ್ಕಂಥ ಶ್ರವಣ ನಕ್ಷತ್ರ ಅಂತ ಹೇಳ್ದಲ್ಲಮ್ಮ, ಹಾ. ನಿಮ್ಮ ವಂಶಸ್ಥರು, ನಿಮ್ಮ ಅಮ್ಮನ ಮನೆ ಪ್ಲಸ್ ನಿಮ್ಮ ಅಪ್ಪನ ಮನೆ, ಹಾ. ಈ ಎರಡೂ ಕುಟುಂಬದಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂತಂದರೆ, ಹಿರಿಯರಿಗೂ ಪೂಜೆ, ಸತ್ತವ್ರಿಗೂ ಅಂದರೆ ದೇವರಿಗೂ ಪೂಜೆ, ಹಿರಿಯರಿಗೂ ಪೂಜೆ ಮಾಡ್ತಕ್ಕಂಥ ಸಂಪ್ರದಾಯ ಇಟ್ಕೊಂಡವ್ರೆ. ಹೌದು ಗುರುಜಿ. ಅಂದ್ರೆ ನಮ್ಮ ಮಾಮ ಇದಾರಲ್ಲ, ಅವ್ರ ಫೋಟೋನು ಇಟ್ಟು ಪೂಜೆ ಮಾಡ್ತಾರೆ. ಈಗ ಇದನ್ನು ತಪ್ಸಕ್ಕಾಗತ್ತೆ ಅಂತೀಯಾ, ಕಷ್ಟ ಅಂತೀಯಾ? ಇಲ್ಲ, ನಮ್ಮಮ್ಮ ಎಂತೆಲ್ಲ ಹೇಳಿದಾರೆ ಅವ್ರಿಗೆ ಬೇಡ ತೆಗೀರಿ ಅಂತ, ಆದ್ರೂ ಅವ್ರು ತೆಗಿತಾ ಇಲ್ಲ. ಅವ್ರಿಗೆ ಆ ಥರ ಹೇಳ್ಬಾರ್ದಮ್ಮ. ನೀವು ಫಸ್ಟು ನೀವು ರೆಡಿ ಆಗ್ಬಿಟ್ಟು ತೋರಿಸ್ಬೇಕು, ಆಮೇಲೆ ಅವರೇ ಮಾಡ್ತಾರೆ. ಅವ್ರಿಗೆ ಹೇಳಿದ್ರೆ ಯಾರು ಒಪ್ಪಲ್ಲ. ಇಲ್ಲ, ನಮ್ಮನೇಲಿ ಯಾವ್ದು ಫೋಟೋ ಆ ಥರ ಇಟ್ಟಿಲ್ಲ. ಅದೇ ತಿಥಿ ಎಲ್ಲ ಬರುತ್ತಲ್ಲ, ಅವಾಗ ಗುರುಜಿ ಇದು ಬಟನ್ ಕಚ್ಚಿ ಪೂಜೆ ಮಾಡಿ ಇದು ತಿಥಿ ಮಾಡಿಸ್ತಾರೆ. ಎಲ್ಲಿ ತಿಥಿ ಮಾಡೋದು? ಮನೆಯಲ್ಲೇ ಮಾಡ್ತಾರೆ. ನಿಂದು ಪೂಜೆನೇ, ಅವರು ಪೂಜೆನೇ, ನಿಮ್ಮದು ಪೂಜೆನೇ. ಅದೇ ನದಿ ತೀರದಲ್ಲಿ ಮಾಡಿಸ್ಬೇಕು ಅಂತ ಹೇಳ್ತಾರೆ, ನಮಗ್ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನೋಡ್ದಾ ಎಷ್ಟು ಚೆನ್ನಾಗದೆ. ಅದರಲ್ಲೂ ನಿಮ್ಮಪ್ಪ ರಿಯಲ್ ಎಸ್ಟೇಟ್ ಮಾಡ್ತಾ ಇರೋದು, ಮಾಡಿ ಮಾಡಿ ಓಡಾಡಿ ಟೈಮ್ ಸರಿ ಊಟ ಮಾಡೋಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, ಓಡಾಡ್ತಾ ಇರೋದೆ. ಯಾಕೆ ಹೇಳು? ಜನ್ಮ ಕೊಟ್ಟವ್ರಿಗೆ ಊಟ ಹಾಕು ಫಸ್ಟು ಅನ್ನು, ಇಲ್ಲ ಅಂದರೆ ಓಡಾಡಿ ಇನ್ಯಾವನೋ ದುಡ್ಡು ಮಾಡ್ಕೊತಾನೆ. ಇವ್ರ ಮನೆಗೆ ಬಂದು ಮಲಕತ್ತಾರೆ, ಅಯ್ಯೋ ಹೋಯ್ತು, ಎಲ್ಲ ಹೋಯ್ತು, ಇನ್ನೊಬ್ಬ ಮಾಡ್ಕೊಂಡ ನನಗೆ ಹೋಯ್ತು ಅಂತ. ಹೌದು ಗುರುಜಿ, ಅದೇ ತರ ಆಗ್ತಿದೆ. ಪಪ್ಪ ಯಾವ್ದೇ ಕೆಲಸ ಮಾಡಿದ್ರು ಬೇರೆ ಪಾಪ ಅಂತೇನಮ್ಮ ಅಮ್ಮ, ತುನ ಪಾಪ ಅನ್ಬೇಡ. ಅಪ್ಪ ಅನ್ನಿಸ್ಕೊಂಡ್ರು ಅವರಿಗೆ ಬದುಕಿನ ಮೌಲ್ಯ ಗೊತ್ತಿಲ್ಲಮ್ಮ. ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಜನ್ಮ ಕೊಟ್ಟವ್ರಿಗೆ ಊಟ ಹಾಕಿಲ್ಲ, ಪಾಪ ಎಲ್ಲಿ ಬಂತಲ್ಲಿ? ತಿಳ್ಕೊಳ್ಳದೆ ಇರೋದೇ ಪಾಪ, ಮಾಡ್ತಿರೋದು ಪಾಪ. ಫಸ್ಟು ನನ್ನ ಮಗಳು ಶ್ರವಣ ನಕ್ಷತ್ರ ಕೊಟ್ಟಿದ್ದಾಳೆ, ಇವಳಿಗೆ ಮುಂದೆ ಆರೋಗ್ಯ ಬೇಕು, ಮದುವೆ ಬೇಕು, ಮಗು ಆಗಬೇಕು, ಇದೆಲ್ಲ ತಿಳ್ಕೊಳ್ಳದೆ ಇರ್ತಕ್ಕಂಥ ತಂದೆ ಯಾವ ಮಟ್ಟ ಪುರುಷಾರ್ಥಕ್ಕೆ ಸಂಪಾದನೆ ಬೇಕು? ಸ್ವಲ್ಪ ಯೋಚನೆ ಮಾಡಿ ನೀನು. ಇದ್ರ ಬಗ್ಗೆ ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಗುರುಜಿ. ಕೂರಿಸ್ಬಿಟ್ಟು ನಿಮ್ಮ ಅಪ್ಪನಿಗೆ, ಅಣ್ಣ ಜನ್ಮದಾತ, ನನಗೊಂದು ರಿಕ್ವೆಸ್ಟ್ ನಂದು ಏನು ಅಂದರೆ, ನೀನು ಕೂತ್ಕೊಂಡು ಕುಟುಂಬದ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಇಲ್ಲ ನನ್ನ ಜೊತೆ ಬಾ, ಹೋಗೋಣ, ತಿಳ್ಕೊಳ್ಳೋಣ. ತದನಂತರ ನಿನ್ನ ಪ್ರತಿಯೊಂದು ತಪ್ಪುಗಳು ಏನಾಗ್ತಾ ಇದೆ, ಏನಕ್ಕೆ ಅನುಭವಿಸ್ತಾ ಇದೆಯಾ, ಯಾಕೆ ಪರದಾಡ್ತಾ ಇದೆಯಾ, ಯಾಕೆ ಸಂಪಾದನೆ ಇಲ್ಲ, ನಾವ್ಯಾಕೆ ಯೋಚನೆ ಮಾಡಬೇಕು, ನಮ್ಮ ಆರೋಗ್ಯ ಯಾಕೆ ತಪ್ಪಬೇಕು, ಇದೆಲ್ಲ ತಿಳ್ಕೊಳ್ಳೋಣ ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀಯಾ? ಮಾಡು, ಒಳ್ಳೆಯದಾಗಲಿ. ಆದರೆ ಅಷ್ಟು ಸುಲಭ ಬಗೆಹರಿಯಲ್ಲ, ಪ್ರಯತ್ನ ಮಾಡು, ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ನಾಗಶ್ರೀ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಈಗಾಗಲೇ ನಮ್ಮ ವೀಕ್ಷಕರ ತಲೆಯಲ್ಲಿ ಒಂದು ಹುಳ ಬಿಟ್ಬಿಟ್ಟಿದ್ದೀರಾ. ದೇಹದ ಮೇಲಿರುವಂತಹ ತಲೆ ಹಾಗೆ ಮನೆಯ ಮೇಲಿರುವಂತಹ ವಾಟರ್ ಟ್ಯಾಂಕ್ ಅಂತ ಹೇಳಿದ್ರೆ ಇದಕ್ಕೆ ಒಂದಕ್ಕೊಂದು ಹೇಗೆ ಸಂಬಂಧ ಆಗತ್ತೆ? ಅನುಸಂಧಾನ ಪ್ರಕ್ರಿಯೆ ಅಂದರೆ ಏನು ಗುರುಗಳೇ? ಈಗ ನಮಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಭಗವಂತ ಎಲ್ಲಿದಾನೋ ಅಂತ ನಾವು ಹೇಳ್ತಕ್ಕಂಥ ಒಂದು ವಿಷಯಕ್ಕೆ ಹೋದರೆ ಒಂದು ವಿಚಾರ ಹೇಳಬೇಕಾಗತ್ತೆ. ಏನು ಅದು ಒಂದು ಚುಟುಕಿ ಹೇಳ್ಬಿಟ್ಟು ಹೋದರೆ ಮುಂದಕ್ಕೆ ಅರ್ಥ ಆಗತ್ತೆ. ಈ ಶ್ರೀಕೃಷ್ಣ ಅಂತಕ್ಕಂತಹ ವಿಷಯ ಮತ್ತು ನಾರದ ಮುನಿ ಇರ್ತಕ್ಕಂತಹ ಒಂದು ಸನ್ನಿವೇಶಕ್ಕೆ ಶ್ರೀಕೃಷ್ಣನಿಗೆ ನಾರದ ಮಹರ್ಷಿ ಒಂದು ಮಾತು ಕೇಳ್ತಾರೆ. ಎಲ್ಲರೂ ಮಾಯೆ ಅಂತ ಹೇಳ್ತಾರಲ್ಲ, ಇದು ಹೆಂಗಿದು, ನನಗೆ ಉತ್ತರ ಬೇಕಲ್ಲ ಅಂತ ಕೇಳ್ತಾರೆ ನಾರದರು. ಮಾಯೆ ಏನದು, ಯಾಕೆ ಅದನ್ನು ನಂಬಬೇಕಾ, ಇದ್ದರೆ ಮಾಯೆ ಅನ್ನೋದು ಯಾವುದು ಅಂತ. ಶ್ರೀಕೃಷ್ಣ ನಗುತ್ತಾರೆ, ಉತ್ತರ ಹೇಳಲ್ಲ.
ಒಂದು ಸ್ವಲ್ಪ ದೂರ ಹೋದಾಗ ನನಗೆ ನೀರು ಬೇಕು ಅಂತಾರೆ ಶ್ರೀಕೃಷ್ಣ. ನನಗೆ ನೀರು ಬೇಕು. ಆಯಿತು ತರ್ತೀನಿ. ಸೊ ನಾನು ಇಲ್ಲಿ ಕೂತಿರ್ತೀನಿ, ನೀನು ನೀರು ತೊಗೊಂಬ. ಸುತ್ತ ನೋಡ್ತಾ ಇಲ್ಲ ಒಂದು ಮನೆ ಕಾಣಿಸುತ್ತೆ. ಅಲ್ಲಿ ಹೋಗಿ ಬಾಗಿಲು ಬಡಿತಾರೆ ಅವರು ನಾರದ ಮಹರ್ಷಿಗಳು. ಬಾಗಿಲು ತೆಗೆದ ತಕ್ಷಣ ಸುಂದರವಾದ ಯುವತಿ ಎದುರುಗಡೆ ನಿಲ್ತಾರೆ. ಬಾಗಿಲು ತೆಗೆದ ತಕ್ಷಣ ಅವ್ನು ನೀರು ಮರೆತುಬಿಟ್ಟು ಏನು ಬೇಕು ಅಂದರೆ ನೀನು ಬೇಕು ಅಂತಾರೆ. ಮಾಯೆ. ನಾರದರು ಮರ್ತೋಗ್ತದೆ. ಯಾಕೆಂದರೆ ಆ ಸೌಂದರ್ಯವನ್ನು ನೋಡಿ ನೀರು ಬೇಕು ಅನ್ನೋದು ಪ್ರಜ್ಞೆ. ಅಂದರೆ ಕರ್ತವ್ಯವನ್ನು ಮರೆತಾಗ ಇದೇ ಅಜ್ಞಾನ, ಯಾರನ್ನೂ ಬಿಡಲ್ಲ ಇದು. ಇದಕ್ಕೆ ಕಾಮ ಅಂತಾರೆ. ಈ ಕಾಮ ಮತ್ತು ಕಾಂಚನ ಇವೆರಡು ತಾನೇ ನಮಗೆ ಬೇಕಾಗಿರೋದು. ಕಾಮ ಕಾಂಚನ. ಕಾಂಚನ ಅಂದರೆ ಏನು? ದುಡ್ಡು. ಕಾಮ ಅಂದ್ರೇನು? ಬಯಸು ಸಿಕ್ಕಬೇಕು. ಇದೆರಡು ಬೇಕಲ್ಲ ಎಲ್ರಿಗೂ? ಬೇಕಾನೆ. ಇದೇ ಮಾಯೆ, ಇದೇ ಮನುಷ್ಯನ ಬಂಧನ. ಇದಕ್ಕೆ ಬಂಧನದಿಂದ ಹೊರಗೆ ಬರೋಕ್ಕೆ ಯಾವ ಕಾರಣಕ್ಕೂ ಇತಿಹಾಸದಲ್ಲಿ ಎಲ್ಲೂ ಆಗಿಲ್ಲ. ಮನುಷ್ಯ ಅಂದರೆ ಒಂದು ಬಂಧನ, ಸಂಸಾರ ಅಂದರೆ ಒಂದು ಬಂಧನ ಅಂತ ಅಳ್ಕಂಡೇ ಕಾಲ ಕಳೆದ್ಬಿಟ್ಟು ಎಲ್ಲ ಸತ್ತೋಗ್ಬಿಟ್ರು. ಸುಳ್ಳು. ಈಗ ಮಕ್ಕಳು ಅದನ್ನೇ ಹೇಳ್ತಾರೆ, ಅವ್ರ ಮಕ್ಕಳಿಗೂ ಅದನ್ನೇ ಹೇಳ್ತಾರೆ. ಬಂಧನ ಅಂತೆ, ಸಂಸಾರ ಕಟ್ಕೊಂಡ್ರೆ ಬಂಧನ ಅಂತೆ, ಮನುಷ್ಯ ಹುಟ್ಟೋದೇ ಒಂದು ಬಂಧನದಲ್ಲಿ ಹುಡ್ತಾನಂತೆ. ಈ ಕಥೆಗಳು ಇಷ್ಟು ಮಟ್ಟಿಗಿದೆ ಅಂತ. ಆವಾಗ ಆ ಮದುವೆ ಅಂತಕ್ಕಂಥ ಪ್ರಕ್ರಿಯೆ ಶಾರ್ಟಾಗಿ ಹೇಳ್ಬಿಡ್ತೀನಿ, ನಡೆಯುತ್ತೆ. ಮದುವೆ ನಡೆಯುತ್ತೆ. ಯಾಕೆ ಅಂದರೆ ನಾರದರು ನೋಡಿ ಅವ್ರಿಗೂ ಅವಯ ಹುಡುಗಿಗೂ ಖುಷಿ ಆಗುತ್ತೆ. ಸೊ ಚೆನ್ನಾಗಿದೆ, ಮದುವೆ ಮಾಡ್ಕೊಳ್ಳೋಣ ಅಂತ ಮದುವೆ ಆಗೋಗುತ್ತೆ. ಆದಮೇಲೆ ಮಕ್ಕಳಾಗ್ತಾರೆ ಇಬ್ಬರು. ಅಂದರೆ ಕತೆ ಎಲ್ಲಿಗೆ ಹೋಯ್ತು ಲೆಕ್ಕ ಹಾಕೋ. ಕೃಷ್ಣ ನೀರು ಕೇಳಿದವನು ಎಲ್ಲೋ ಹೋದ, ಮರ್ತೇ ಹೋಯ್ತು. ಇವನು ಹೋದ ಎಲ್ಲೋ ಸಂಸಾರ ಆಗೋಯ್ತು ಅಲ್ವಾ? ಇದೆಲ್ಲ ಆದಮೇಲೆ ಅವನು ಈಗ ನಾನು ಹೊರಗಡೆ ಹೋಗಿ ವಾಸ ಮಾಡೋದು ಸರಿ ಅಂತ ಹೇಳಿ ಮನಸ್ಸು ನಾರದರು ಕುಟುಂಬ ಸಮೇತ ಕರ್ಕೊಂಡು ಹೋಗ್ಬೇಕಾದ್ರೆ ನದಿಯನ್ನು ದಾಟಬೇಕು. ಆ ನದಿ ದಾಟಬೇಕಾದ್ರೆ ಯೋಚನೆ ಮಾಡ್ತಾರೆ ನಿಂತ್ಕೊಂಡು ನಾರದರು ಹೆಂಗೆ ದಾಟೋದು ಇದನ್ನು ಅಂತ. ಆ ಹೇಳ್ತಿರ್ಬೇಕಾದ್ರೆ ಪ್ರವಾಹ ಉಕ್ಕಿ ಬಂದು ಮಕ್ಕಳು ಹೆಂಡತಿನ ಕೊಚ್ಕೊಂಡು ಹೋಗ್ಬಿಡ್ತಾರೆ. ಕಣ್ಣು ಮುಚ್ಚಿ ಕಣ್ಣು ಬಿಡೋರ್ಗಡೆ ಹೋಗ್ಬಿಡ್ತಾರೆ 3 ಜನ. ಅಯ್ಯೋ ಇದೇನು ಹಿಂಗಾಗೋಯ್ತಲ್ಲ, ಏನು ಮಾಡಲಿ ಈಗ ನಾನು ಅಂತ ಹೇಳಿ ಕಣ್ಣು ತೆರೆದ ತಕ್ಷಣ ಒಂದು ಧ್ವನಿ ಬರುತ್ತೆ, ಈ ಕಡೆ ನೋಡು ಅಂತ. ಈ ಕಡೆ ನೋಡು ಅಂದ್ರೆ ಯಾರು ನೋಡಿದ? ಕೃಷ್ಣ ಕೂತಿರ್ತಾನೆ. ಇದೇ ಮಾಯೆ. ನಾನು ಕೇಳಿದ ನೀರು, ನೀನು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡಿಕೊಂಡು ಅಲ್ವಾ? ಇದಕ್ಕೆ ಯಾಕೆ ವಿಚಾರ ಹೇಳಬೇಕು ಅಂದರೆ ನಮ್ಮಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಸೋಮಾರಿತನ, ಬೇಜವಾಬ್ದಾರಿತನ ಜೊತೆಗೆ ಕರ್ತವ್ಯವನ್ನು ಮರೆತು ಪ್ರತಿಯೊಬ್ಬ ಮನುಷ್ಯ ಬದುಕ್ತಾ ಇದ್ದಾನೆ. ಏನು ಹೇಳ್ತೀಯಮ್ಮ? ಯಾವುದೇ ವ್ಯಕ್ತಿ ಆಗಿರಲಿ, ಅವನೆಂಥ ವಿದ್ವತ್ತಾಗಿರಲಿ, ಅವನೆಂಥ ಘನಪಂಡಿತನೇ ಆಗಿರಲಿ, ಕರ್ತವ್ಯವನ್ನು ಮರೆತು ಯಾರು ಇರ್ತಾನೋ ಅವನು ನೆಮ್ಮದಿಯಾಗಿ ಯೋಚನೆ ಇದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಕೇಳು ಮಗುವಿಂದನೂ ಯೋಚನೆನೇ. ಯಾಕೆಂದರೆ ಬೆಳಿಗ್ಗೆ ಆದ ತಕ್ಷಣ ಓಡಿಸ್ತಲ್ಲ ಸ್ಕೂಲ್ಗೆ ಅಂತ, ಮನೆಗೆ ಬರಬೇಕಾದ್ರೆ ಹೋಮ್ವರ್ಕ್ ಮಾಡಿಸ್ತಲ್ಲ ಅಂತ ಅದು ಯೋಚನೆ ಮಾಡ್ಕೊಂಡೆ ಮನೆಗೆ ಬರುತ್ತೆ. ಅಂದರೆ ಯೋಚನೆ ಇಲ್ಲದೆ ಬದುಕಬೇಕು ಅಂತಕ್ಕಂಥದ್ದು ಇತಿಹಾಸದಲ್ಲಿ ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಆ ಯೋಚನೆ ಅಂತಕ್ಕಂಥದ್ದು ಬಂದಾಗ ಅವನು ಮನುಷ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅವನು ಸದಾ ಬಂಧನದಲ್ಲೇ ಇರ್ತಾನೆ. ಅದಕ್ಕೋಸ್ಕರ ಏನು ಹೇಳ್ತಾರೆ ಇಲ್ಲಿ, ಗಂಡು ಹೆಣ್ಣು ಇಲ್ಲಿ ಕ್ರೀಡೆಗಾಗಿ ಇಲ್ಲಿ ಹುಟ್ಟಿಲ್ಲ. ಗಂಡು ಹೆಣ್ಣಿನ ಕ್ರೀಡೆಗಾಗಿ ನಾವು ಇಲ್ಲಿ ಹುಟ್ಟಿಲ್ಲ. ಕ್ರೀಡೆ ಅಂದರೆ ಅರ್ಥ ಆಯ್ತಲ್ಲ? ಕ್ರಿಯೆ, ಹೆಣ್ಣು ಗಂಡಿನ ಕ್ರಿಯೆಗೋಸ್ಕರವಾಗಿ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಆ ಕಡೆಗೇ ಇದೆ ಹೊರ್ತು ಇನ್ನೇನು ಬೇಡ. ಇದು ಬಿಟ್ಟು ಪ್ರಪಂಚದಲ್ಲಿ ಯಾವ ಆಸ್ತಿನೂ ಇಲ್ಲ. ಬರೀ ರಿಪೀಟು, ಅವನು ಬಂದ ಅವನದೇ, ಅವನು ಬಂದ ಅವನದೇ, ವಂಶ ಪಾರಂಪರ. ಇದಕ್ಕೆ ಕಾಮ ಮತ್ತು ಕಾಂಚನವೇ ಮನುಷ್ಯನ ಬಂಧನವಾಗಿದೆ. ದುಡ್ಡು ಬೇಡವಾ? ಬೇಕು. ಕಾಮ ಸರಿ, ಆದರೆ ಅದಕ್ಕೆ ಕರ್ತವ್ಯ ಏನು? ಮದುವೆ ಅನ್ನೋದು ಕರ್ತವ್ಯ, ಅದಕ್ಕೆ ಮೂಲ ಏನು ಗೊತ್ತಿಲ್ಲ. ಮಗು ಕರ್ತವ್ಯ, ಅದು ಹೇಗೆ ಮಾಡ್ಕೋಬೇಕು ಗೊತ್ತಿಲ್ಲ. ಇದಕ್ಕೆಲ್ಲ ಪೂರ್ಣವಾಗಿರ್ತಕ್ಕಂಥದ್ದು ನಮಗಾಗಿರ್ತಕ್ಕಂತಹ ವಿಚಾರ. ಇಲ್ಲಿಗೆ ಬರ್ತೀನಿ ಈಗ, ಇಲ್ಲಿಗೆ ಟ್ಯಾಂಕ್ಗೆ. ಈ ಟ್ಯಾಂಕ್ಗೂ ಶ್ರೀಕೃಷ್ಣ ಹೇಳಿದ ಕತೆಗೂ ಅಲ್ಲಿಗೆ ಸಂಬಂಧ ಬರುತ್ತೆ ಅಂತಕ್ಕಂಥ ವಿಚಾರ ತಿಳ್ಕೊಂಡಾಗ ಅರ್ಥ ಆಗುತ್ತೆ. ಟ್ಯಾಂಕ್ಗೆ ನಾವು ಕೆಳಗಡೆಯಿಂದ ನಾವು ಮೋಟ್ರ್ ಹಾಕಿ ಮೇಲೆ ನೀರು ಅಪ್ ಮಾಡ್ತೀವಿ, ಹೌದಾ? ಈಗ ನಮ್ಮ ಹೃದಯಕ್ಕೂ ಅದಕ್ಕಿನ್ನೊಂದು ಸ್ವಲ್ಪ ಹತ್ತಿರ ಅಂದರೆ ನಮ್ಮ ಕಾಲು ಮತ್ತು ನಮ್ಮ ತಲೆ, ಹೌದಾ? ಈಗ ರಕ್ತ ಮೇಲ್ಮುಖವಾಗಿ ಹೋಗಬೇಕಾ ಬೇಡವಾ?
ರಕ್ತ ಮೇಲ್ಮುಖವಾಗಿ ಚಲನೆ ಆಗಬೇಕಾ ಬೇಡವಾ? ಆಗ್ಬೇಕು. ಆಗಬೇಕು. ಆಗ್ಬೇಕು. ಉಸಿರಾಟನೂ ಕೂಡ ಹಾಗೆ ಆಗಬೇಕು. ಅದು ಇಲ್ಲ, ಅದು ನಾವಲ್ಲ, ಯೋಗಿಗಳು ಮಾಡೋದು, ನಾವಲ್ಲ ಅಂದ್ಕೊಂಡು ಸೈಡ್ಗೆ ಬಿಟ್ಬಿಟ್ಟಿದ್ದಾರೆ. ನಮ್ಮ ಉಸಿರಾಟ ಮೇಲ್ಮುಖವಾಗಿ ನಡಿಬೇಕು. ಎಲ್ಲಾಗ್ತಾ ಇದೆ? ಕೆಳಮುಖವಾಗೇ ನಡೀತಾ ಇರೋದು. ಅಂದರೆ ನಮಗೆ ಉಸಿರಾಟದ ಪ್ರಕ್ರಿಯೆನೇ ಇನ್ನೂವರೆಗೂ ಗೊತ್ತಿಲ್ಲ. ಮನುಷ್ಯ ನಾನು ಉಸಿರಾಡ್ತಾ ಇಲ್ವಾ ಅಂತ ಕೇಳ್ತಾರೆ ಹೊರತು ಮನುಷ್ಯನ ಉಸಿರಾಟ ಮೇಲ್ಮುಖವಾಗೇ ನಡಿಬೇಕು. ಇದು ಶಾಸ್ತ್ರೀಯ ಧರ್ಮದಲ್ಲಿರ್ತಕ್ಕಂಥದ್ದು. ಆ ಮೇಲ್ಮುಖವಾಗಿ ನಡೆದಾಗ ಮಾತ್ರ ಮನುಷ್ಯನಿಗೆ ರೋಗ ಇರಲ್ಲ, ಯೋಚನೆ ಬರಲ್ಲ. ಅದಕ್ಕೆ ನಾನು ಟ್ಯಾಂಕ್ನ ಉದಾಹರಣೆ ಕೊಟ್ಟಿದ್ದು. ಈಗ ಹಾಗಿದ್ದ ಮೇಲೆ ನಾವು ನಮ್ಮ ದೇಹದಲ್ಲಿ ರಕ್ತ ಚಲನೆ ಮೇಲ್ಮುಖವಾಗಿ ಹೋಗೋದಕ್ಕೆ ನಾವು ಏನು ತಪ್ಪಾರು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಲೆಕ್ಕದಲ್ಲಿ ಅಲ್ಲಿ ನೀವು ಕೊಟ್ರಿ ಮೋಟ್ರನ್ನ. ಈಗ ಇಲ್ಲಿ ನಾವು ಮೇಲಕ್ಕೆ ಏರಿಸ್ಬೇಕಾದ್ರೆ ಯಾವ ಮೂಲಕವಾಗಿ ನೀವು ಏರ್ಸೋಕ್ಕಾಗತ್ತೆ? ರಕ್ತವನ್ನು ಮೇಲ್ಮುಖ ಹೋಗಬೇಕಾದ್ರೆ ಇದು ಬೇಕಲ್ಲ. ಇದು ಏನಾದ್ರು ಉತ್ತರ ಹೇಳೋಕ್ಕಾಗತ್ತಮ್ಮ? ಹೆಂಗೆ ಸಾಧ್ಯ? ಇದಕ್ಕೆ ಕಾಲಿನ ನಡಿಗೆಯನ್ನು ಯಾರು ಚೆನ್ನಾಗಿ ಬಳಸ್ತಾರೋ, ನಡಿಗೆ ಕೇಳುತ್ತೆ. ಇದಕ್ಕೆ ಏನು ಕೇಳುತ್ತೆ? ನಡಿಗೆ ಕೇಳುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬಾಕ್ಸಲ್ಲಿ ಹಾಕ್ಬಿಟ್ಟು ಮಕ್ಕಳನ್ನ ವ್ಯಾನಲ್ಲಿ ಕಳಿಸೋರಿಗೆ ಮಗು ನಡಿಗೆ ಎಲ್ಲೈತೆ? ಇದೆಯೇನಮ್ಮ? ಇಲ್ಲ. ಯೋಚನೆ ಮಾಡಿ. ಮಕ್ಕಳಿಗೆ ಯೋಚನೆಗೆ ಕಾರಣ ಯಾರು? ನಿಮ್ಮ ಬಾಕ್ಸು, ನಿಮ್ಮ ಸ್ಕೂಲ್ ಕರ್ಕೊಂಡೋಗೋ ವ್ಯಾನು. ಅಲ್ಲ, ವ್ಯಾನು ಅಂತ ತಪ್ಪಲ್ಲ, ಏನೂ ಮಾಡೋಕ್ಕಾಗಲ್ಲ. ನೀವು ಲಗೇಜ್ ಮಾಡಿದಾಗ ಮಾಡ್ಕೊಂಬಿಟ್ಟಿದ್ದೀರ ಮಕ್ಕಳನ್ನ. ಬೆಳಗ್ಗೆ ಎದ್ದ ತಕ್ಷಣ ಆಚೆ ಕಳಿಸೋದು, ಸಾಯಂಕಾಲ ಆದ ತಕ್ಷಣ ಒಳಗೆ ಕರ್ಕೊಳ್ಳೋದು ಅಲ್ವೇನಮ್ಮ? ಇದು ಲಗೇಜು. ಮಕ್ಕಳಲ್ಲ, ಅವರು ಲಗೇಜ್. ಯಾಕೆ ಅಂದರೆ ಓದಿಸ್ತಾ ಇದ್ದೀನಿ ಅಂತಕ್ಕಂಥ ಒಂದು ದೊಡ್ಡ ವ್ಯಾಮೋಹದಲ್ಲಿ ಏನು ಓದಿಸ್ತಾ ಇದ್ದೀರೋ ಅದು ನೀವೇ ಅರ್ಥ ಮಾಡ್ಕೋಬೇಕು. ಮಗು ಯೋಚನೆ ತಪ್ಪಿಸಿಲ್ಲ, ನೀವು ಯೋಚನೆ ಮಾಡೋದು ಬಿಟ್ಟಿಲ್ಲ. ಈಗ ಯೋಚನೆ ಮಾಡಿ, ಕಾಲನ್ನು ಬಳಸುವ ವಿಧಾನ ನಮಗೆ ಎಷ್ಟರ ಮಟ್ಟಕ್ಕೆ ಗೊತ್ತಿದೆ. ಇದು ಸ್ವಲ್ಪ ಮುಂದಕ್ಕೆ ಹೋದರೆ ಜಾಸ್ತಿ ಕೂತ್ಕೊಳ್ಳೋದಿದೆಯಾ, ಜಾಸ್ತಿ ಓಡಾಡೋದಿದೆಯಮ್ಮ ಮನುಷ್ಯ ಇವತ್ತಿನ ಕಾಲಕ್ಕೆ ಲೆಕ್ಕ ಹಾಕೋದ್ರೆ? ಜಾಸ್ತಿ ಕೂತ್ಕೊಳ್ತಕ್ಕಂಥದ್ದು ಮಕ್ಕಳಾದಿಯಿಂದ ಹಿಡಿದು ಅಫಿಷಿಯಲಿಂದ ಎಲ್ಲರೂ ಕೂತ್ಕೊಳ್ತಕ್ಕಂಥದ್ದು. ಸೀರಿಯಲ್ ನೋಡೋರಂತೂ ಕೂತ್ಕೊಂಡೇ ಇರ್ತಾರೆ, ಹೌದಾ? ಈ ಕೂತ್ಕೊಂಡವ್ರಿಗೆ ಏನು ಫನಿಷ್ಮೆಂಟು ಅಂತ ನೀವು ತಿಳ್ಕೊಂಡ್ರೆ ಅರ್ಥ ಆಗತ್ತೆ. ಏನು ಫನಿಷ್ಮೆಂಟು ಅಂದರೆ BP ಬರುತ್ತೆ, ಯೋಚನೆ ಬರುತ್ತೆ, ಒತ್ತಡ ಬರುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ತಲೆ ಚಕ್ಕರ್ ಬರುತ್ತೆ, ತಲೆನೋವು ಬರುತ್ತೆ. ಯಾಕೆ ಅಂದರೆ ಕೂತ್ಕೊಂಡೇ ಇದ್ರೆ ಮೂಟೆ ಥರ. ಅದು ಹೆಂಗೆ ಅದು ಚಲನೆ ಆಗೋದು? ರಕ್ತ ಚಲನೆ. ಅರ್ಥ ಆಯ್ತಮ್ಮ ನಿಮಗೆ? ಆದರೆ ಈ ರೀತಿಯಾಗಿ ನಾವು ಕೂತು ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತ ಚಲನೆಯನ್ನು ಮೇಲ್ಮುಖವಾಗಿ ತೆಗೆದುಕೊಂಡು ಹೋಗುವುದಕ್ಕೆ ನಮಗೆ ಅರಿವಿದೆಯಾ? ಆಗಿದೆಯಾ? ನಿಮ್ಮ ಮಕ್ಕಳನ್ನು ಯೋಚನೆಯಿಂದ ಹೊರಗೆ ತರಲಿಕ್ಕಾಗಿದೆಯಾ? ಅಥವಾ ನೀವು ಹೊರಗೆ ಬರೋಕ್ಕಾಗಿದೆಯಾ? ಅಂದ ಮೇಲೆ ನೀವು ಪೋಷಕರು ಅಂತ ಹೇಳಿಸ್ಕೋಬೇಕೇ ಹೊರತು ಪ್ರತ್ಯಕ್ಷ ದೇವರು ಅಂತ ಹೇಳ್ಕೊಳಂಗಿಲ್ಲ. ಹೇಳ್ಕೊಬೇಕೇನಮ್ಮ? ಏನೋ ನನ್ನ ಡ್ಯೂಟಿ, ನಮ್ಮಪ್ಪ ನನ್ನ ಸಾಕ್ದ, ಓದಿಸ್ತಾ, ಮುಂಡೆ ಮಗ ಅಂತಾರೆ. ಅವಾಗ ಕರೆಕ್ಟಾಗಿ ಹೇಳಲ್ಲ. ಮುಂಡೆ ಮಗ ನಮ್ಮಪ್ಪ ನನ್ನ ಹಂಗೆ ಮಾಡ್ದ, ನಾನು ನನ್ನ ಮಗನ ಸಾಕ್ತಾಯಿದ್ದೆ, ಫಿನಿಶ್. ಈ ರೀತಿಯಾಗಿ ನಾವು ತಪ್ಪನ್ನೇ ಮುಂದುವರಿಸ್ಕೊಂಡು ಹೋದ ಮೇಲೆ ಪ್ರತ್ಯಕ್ಷ ದೇವರು ಅಂತ ಎಷ್ಟರ ಮಟ್ಟಿಗೆ ಇವತ್ತು ಕರೆಗಳಲ್ಲೂ ಸಾಕಷ್ಟು ಜನ ಕೇಳಿದ್ದೀನಿ ನಾನು. ಕಾಲು ಮತ್ತು ತಲೆ ಅಂತಕ್ಕಂಥ ವಿಚಾರನೇ ಹೇಳಿದ್ದೀನಿ. ಭುಜಗಳು ಯಾವ ಮಟ್ಟಕ್ಕಿರಬೇಕು ಕೂತ್ಕೊಂಡ್ರೆ, ನಡೆದರೆ ಭುಜಗಳನ್ನು ಹೇಗೆ ಬಳಸಬೇಕು. ಭುಜಗಳು ಅಂತಕ್ಕಂಥದ್ದು ಏನಕ್ಕೆ ಬೇಕಾಗುತ್ತೆ? ನಮ್ಮ ದೇಹಕ್ಕೆ ಫ್ಯಾನ್ ಬೆಲ್ಟ್. ಅದು ಎಲ್ಲವನ್ನು ಚಲನೆ ಮಾಡ್ತಕ್ಕಂಥದ್ದೇ ನಮ್ಮ ಎರಡು ಭುಜಗಳು. ಕೂತ್ಕೊಳ್ಳುವಾಗಲೇ ಇಲ್ಲ ಹಿಂದಕ್ಕೆ ಕೊಟ್ಟೋಗ್ತಾರೆ, ಇಲ್ಲ ಮುಂದಕ್ಕೆ ಬಗ್ಬಿಡ್ತಾರೆ. ಏನಮ್ಮ? ಇಲ್ಲ ಹಿಂದಕ್ಕೆ ಸೋಫಾ ಹಿಂದಕ್ಕೆ ಹೋಗ್ಬಿಡೋದು, ಇಲ್ಲ ಮುಂದಕ್ಕೆ ಬಗ್ಬಿಡೋದು. ನೋಡ್ಕೊಳ್ಳಿ, ಇವತ್ತು ಕೂತ್ಕೊಂಡು ನೀವೇ ನೋಡ್ಕೊಳ್ಳಿ. ಹೆಂಡ್ತಿನ ಗಂಡ ನೋಡಿ, ಗಂಡನ ಹೆಂಡ್ತಿ ನೋಡಿ, ಮಕ್ಕಳು ನೋಡ್ಕೊಳ್ಳಿ ಕೂರಿಸ್ಬಿಟ್ಟು. ಯಾಕೆ ನೀವು ಹಾಕಿರೋದೇ ಸೋಫಾ ಹೊರ್ಕೊಳ್ಳೋದು, ಹಿಂದಕ್ಕೆ ಹೋಗೋದು. ದುಡ್ಡು ಕೊಟ್ಟು ತಂದಿರೋದೇನು? ಹಿಂದಕ್ಕೆ ಹೊರ್ಕೊಳಕ್ಕೆ ಹೋಗೋದು. ಬಸ್ಸಲ್ಲಿ ಮಲ್ಕೊಳಕ್ಕೆ ಹೋದ್ರು ಅದೇನೆ, ಟ್ರೈನಲ್ಲಿ ಹೋದ್ರು ಹೋಗಿ ಕುತ್ಕೊಂಡ ತಕ್ಷಣ ಅಮುಕ್ಬಿಟ್ಟು ಹಿಂದಕ್ಕೆ ಕೊಟ್ಟೈತಾರೆ. ಅದೇನು ಅರ್ಜೆಂಟೋ ಗೊತ್ತಿಲ್ಲ, ಫಸ್ಟ್ ಅದು ನೋಡ್ಕೊಂಬಿಡ್ತಾರೆ. ಏನಮ್ಮ? ಈ ರೋಗ ಬರೆಸ್ಕೊಂಡು ನಾವು ಬರೀ ಸುಖವನ್ನು ಅನುಭವಿಸ್ತಕ್ಕಂಥವ್ರಿಗೆ ಏನು ಸಿಗುತ್ತೆ ಅಂದರೆ ದುಃಖ ಸಿಗುತ್ತೆ. ಯಾರು ಸುಖವನ್ನು ಹುಡುಕ್ತಾರೋ ಅವ್ರಿಗೇನು ಸಿಗುತ್ತೆ? ದುಃಖ ಸಿಗುತ್ತೆ. ಮಕ್ಕಳಿಗೂ ಅದನ್ನೇ ಹೇಳ್ಕೊಡ್ತಾ ಇರೋದು, ಸುಖವಾಗಿರಪ್ಪ. ಅವರೇ ಸುಖಪಟ್ಟಿಲ್ಲ, ಮಕ್ಕಳಿಗೆ ಹೇಳ್ತಾರೆ. ಅದೇ ಮಕ್ಕಳಿಗೆ ದುಃಖವನ್ನು ಕೊಡುತ್ತಿರುವ ಒಂದು ಸತ್ಯಾಂಶ ನಿಮ್ಮೆಲ್ಲರಿಗೂ ಅರ್ಥ ಆಗಬೇಕು. ನಾವು ನಮ್ಮ ಮಕ್ಕಳು, ನಮ್ಮ ಕುಟುಂಬದಲ್ಲಿ ಸುಖ ಅಂತಕ್ಕಂಥ ಪದವನ್ನು ಬಳಸಿದ್ರೆ ಅದರ ಹಿಂದೆ ಇರುತ್ತೆ ಸುಖ ಬೇಕು ಅಂತ ಓದಿಸ್ತೀರಾ, ಸುಖ ಬೇಕು ಅಂತ ಕೆಲಸ ಹುಡುಕ್ತೀರಾ, ಸುಖ ಬೇಕು ಅಂತ ಮದುವೆ ಮಾಡ್ಕೋತೀರಾ, ಸುಖ ಬೇಕು ಅಂತ ಒಳ್ಳೊಳ್ಳೆ ಹೋಟೆಲ್ಗೆ ಹೋಗಿ ಊಟ ತಿಂತೀರಾ,
ಏನು ಮಾಡಿದ್ರೂ ಸುಖ ಸಿಕ್ಕಲ್ಲ. ಕಾರಣ ನೀವು ಮಾಡುತ್ತಿರುವುದು, ತಿಳಿಯುತ್ತಿರುವುದು, ಓಡುತ್ತಿರುವುದು ಎಲ್ಲವೂ ತಪ್ಪು. ಅದುವೇ ದುಃಖ. ಇಷ್ಟೆಲ್ಲ ಕಷ್ಟಪಡ್ತೀನಿ, ನನಗೆ ಸುಖ ಸಿಕ್ಕಿಲ್ವಲ್ಲ, ನನ್ನ ಮಕ್ಕಳಿಗೂ ಸುಖ ಸಿಕ್ಕಿಲ್ವಲ್ಲ, ಯೋಚನೆ ಮಾಡ್ತಾರಾ ಇಲ್ಲೊಮ್ಮೆ ಎಲ್ಲರೂ? ಮಾಡ್ತಾರೆ. ಆದರೆ ಸುಖದ ಮೂಲ ಅರ್ಥ ದುಃಖ. ಈ ಸುಖ ಅಂತ ಯಾರು ಹೇಳ್ತೀರೋ, ಸುಖ ಅಂತ ಮಕ್ಕಳು ಯಾರು ಹೇಳ್ಕೊಡ್ತೀರೋ, ನೀವು ಮಕ್ಕಳನ್ನು ಅಜ್ಞಾನತ್ವಕ್ಕೆ ಕಳಿಸ್ತಾ ಇದ್ದೀರಾ. ಕೋಪ ಬರೆಸ್ತೀರಾ ಮಕ್ಕಳಿಗೆ, ಯೋಚನೆ ಬರೆಸ್ತೀರಾ. ನಿಮ್ಮದೇ ಕೆಲಸ ಇದು, ಮಕ್ಕಳದಲ್ಲ. ಮಕ್ಕಳು ಕೋಪ ಬರ್ತದೆ ಅಂತ ಶಾಸ್ತ್ರ ಕೇಳಕ್ಕೆ ಹೋಗ್ತೀರಾ. ನೀವು ಮಾಡ್ತಿರೋ ಕೆಲಸಕ್ಕೆ ಶಾಸ್ತ್ರ ಕೇಳಕ್ಕೆ ಹೋದರೆ ಎಲ್ಲಿಂದ ಸರಿ ಹೋಗುತ್ತೆ? ಅವ್ನಿಗೆ ಗೊತ್ತಾ ಶಾಸ್ತ್ರಗಳವನಿಗೆ? ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರೋದು, ಮಕ್ಕಳ ಯೋಚನೆಯನ್ನು ತಪ್ಪಿಸುವುದಕ್ಕೆ ತಂದೆ ತಾಯಿ ಕೈಲಿ ಆಗಿಲ್ಲ ಅಂದರೆ, ನೀವು ಅದನ್ನು ತಿಳ್ಕೊಂಡಿಲ್ಲ ಅಂದರೆ, ಈ ಪ್ರಪಂಚದಲ್ಲಿ ಬಂದದ್ದು ಬಂಧನವೇ ಸತ್ಯ. ಅದು ನೀವು ಮಾಡ್ಕೊಂಡಿರೋದೇ ಹೊರತು ಭೂಮಿದು ಅಲ್ಲ, ಭಗವಂತಂದು ಅಲ್ಲ. ಆ ಕಾರಣಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ಕೂಡ ಆದಷ್ಟು ಮಟ್ಟಕ್ಕೂ ಯೋಚನೆ ಇಲ್ಲದೆ ಬದುಕೋದು ಹೇಗೆ ಅನ್ನೋದೇ ಆದರೆ, ನಮ್ಮ ಸ್ಕೂಲ್ಗೆ ಎಂಟ್ರಿ ಆದರೆ ನಾವು ತೋರಿಸ್ಕೊಡೋಣ ಅಂತ ನಾವು ರೆಡಿ ಇರ್ತೀವಿ. ಯೋಚನೆ ಇಲ್ಲದೆ ಬದುಕು ಹೇಗಿರಬೇಕು, ಇದಕ್ಕೆಲ್ಲ ಈ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದಿರುವ ವೀಕ್ಷಕರೇ, ಯಾವುದೇ ವ್ಯಕ್ತಿಯೂ ಕೂಡ ಯೋಚನೆ ಅನ್ನುವಂತಹ ಬಂಧನಕ್ಕೆ ಒಳಗಾಗದೆ ತಮ್ಮ ಕರ್ತವ್ಯ ಏನಿದೆ, ತಮ್ಮ ಕೆಲಸ ಏನಿದೆ ಅದನ್ನು ನಿಷ್ಠೆಯಿಂದ ಪಾಲನೆ ಮಾಡಬೇಕು ಅಂತ ಹೇಳಿ ಗುರುಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.